ಪ್ರಿಯ ವಿದ್ಯಾರ್ಥಿಗಳೇ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಫಸ್ಟ್ ಪಾರ್ಟನ್ನು ನೋಡಿದಿರಿ. ಅಲ್ಲಿ ಆವಾಗ ಏನೂ ಐಡಿಯಾ ಇಲ್ಲದೆ ಇದ್ದಾಗ, ಅಂದರೆ ಇಲೆಕ್ಟ್ರಾನ್ ಅನ್ನೋದೇನು ಕೂಡ ಗೊತ್ತಿಲ್ಲದೆ ಇದ್ದಾಗ ಒಂದು ಇನ್ವೆನ್ಷನ್ ಆಗಿರುವಂಥ ಒಂದು ಫಿನಾಮಿನ. ಸೊ ಇವತ್ತು ನಾವೊಂದು ಸಿಸ್ಟಮೆಟಿಕ್ ಆಗಿ ಈ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ನೋಡೋಣ. ಇವತ್ತಿನ ಕ್ಲಾಸಲ್ಲಿ ಈ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯೂಶಲಿ ಏನು ಕೇಳಿದರೆ ಸುಮ್ಮನೆ ಥಿಯರಿ ಎಕ್ಸಾಮ್ಗೆ ಓದೋದಾದರೆ ಒಂದು 4-5 ಪಾಯಿಂಟ್ಸ್ ಸಾಕು, ಒಂದು 2-3 ಡೆಫಿನೇಷನ್ಸ್. ಈ ವರ್ಕ್ ಫಂಕ್ಷನ್ ಅಂದರೆ ಏನು, ಸ್ಯಾಚುರೇಷನ್ ಕರೆಂಟು, ವಿಷುವಲ್ ಫ್ರೀಕ್ವೆನ್ಸಿ, ಹೀಗೆ ಕೆಲವೊಂದಿಷ್ಟು ಡೆಫಿನೇಷನ್ಸ್ ನೋಡ್ಕೊಂಬಿಟ್ರೆ ಸಾಕಾಗುತ್ತೆ. ಬಟ್ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅನ್ನೋದಾದರೆ, ಆ್ಯಕ್ಚುಲಿ ನೀಟ್ ಲೆವೆಲ್ಗೂ ಅಥವಾ ಇನ್ನೂ ಹೈಯರ್ ಎಕ್ಸಾಮ್ಗಳಿಗೆ ಬರೆಯೋದಾದರೆ ಈ ಥಿಯರಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನು ನಡೀತಾ ಇದೆ, ಆ್ಯಕ್ಚುಲಿ ಏನೇನು ಯಾವ್ಯಾವ್ದಕ್ಕೆ ಹೇಗೆ ಸಂಬಂಧ ಇದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೆ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಬ್ಸರ್ವೇಷನ್ಸ್ ಏನೇನು, ಮತ್ತು ಆ ಕಾಲದಲ್ಲಿ ಆ ಟೈಮಲ್ಲಿ ಏನು ಅಬ್ಸರ್ವ್ ಮಾಡಿದ್ರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಏನು ಮಾಡಬೇಕಾಯ್ತು, ಸೊ ಅದು ನಿಧಾನಕ್ಕೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇದು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್. ಓಕೆ, ಇಲ್ಲಿ ಮೇನ್ ಆಗಿ ಒಂದು ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್ ಇರುತ್ತೆ. ಇದೊಂದು ಗ್ಲಾಸ್ ಟ್ಯೂಬ್, ಒಳಗಡೆ ಏರ್ ಇರಲ್ಲ, ಇವ್ಯಾಕ್ಯುಯೇಟೆಡ್ ಖಾಲಿಯಾಗಿರುತ್ತೆ. ಸೊ ಏರ್ ಇದ್ದರೆ ಬೇರೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಈ ಕ್ಯಾಥೋಡ್ ರೇ ಎಮಿಷನ್ ಎಲ್ಲ ನಾವು ಸ್ವಲ್ಪ ಆದರೂ ಗೊತ್ತಿರ್ಬೋದು ನಿಮಗೆ. ಬಟ್ ಇದು ಆ ಥರ ಅಲ್ಲ, ಕಂಪ್ಲೀಟ್ಲಿ ಇವ್ಯಾಕ್ಯುಯೇಟೆಡ್, ಈ ಮಧ್ಯೆ ಏನೂ ಇಲ್ಲ, ಖಾಲಿ ಜಾಗ. ಒಂದು ಗ್ಲಾಸ್ ಟ್ಯೂಬ್ ಇರುತ್ತೆ. ಸೊ ಹೆಂಗೆ ಫೋಟೋ ಸೆನ್ಸಿಟಿವ್ ಪ್ಲೇಟ್ ಸಿ ಆ್ಯಂಡ್ ಅನದರ್ ಮೆಟಲ್ ಪ್ಲೇಟ್ ಎ, ಅಂದರೆ ಎರಡು, ಒಂದು ಸಿ ಅನ್ನೋದು ಇಲ್ಲಿ ಕ್ಯಾಥೋಡ್ ಅನ್ನೋ ಅರ್ಥ, ಅದಕ್ಕೆ ಎಮೀಟರ್ ಅಂತಲೂ ಕರಿತೀವಿ ನಾವು. ಇನ್ನೊಂದು ಎ ಅಂತೀವಿ, ಆ್ಯನೋಡ್ ಅಂತ ಹೇಳ್ತೀವಿ. ಯೂಶಲಿ ರಿಸೀವರ್ ಇದು. ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ಕ್ಯಾಥೋಡ್ ಪ್ಲೇಟಿಂದ, ಸಿ ಪ್ಲೇಟಿಂದ ಎಮಿಟ್ ಆದರೆ ಇಲ್ಲಿಗೆ ಬಂದದ್ದು ರಿಸೀವ್ ಆಗುತ್ತೆ. ಹಾಗಾಗಿ ನಾವು ಯೂಶಲಿ ಫೋಟೋ ಎಲೆಕ್ಟ್ರಿಕ್ ಆಗಬೇಕಾದ್ರೆ ಇದಕ್ಕೆ ಕ್ಯಾಥೋಡ್ ಮತ್ತು ಇದಕ್ಕೆ ಆ್ಯನೋಡ್ ಅಂತ ಹೆಸರು ಕರಿತೀವಿ. ಇದು ಒಂದು ಫೋಟೋ ಸೆನ್ಸಿಟಿವ್ ಮಟೀರಿಯಲ್ ಆಗಿರುತ್ತೆ. ಫೋಟೋ ಸೆನ್ಸಿಟಿವ್ ಅಂದರೆ ಅರ್ಥ ಆಗುತ್ತಲ್ವ, ಲೈಟ್ ಬಿದ್ದಾಗ ಅಲ್ಲಿಂದ ಇಲೆಕ್ಟ್ರಾನ್ಗಳು ಹೊರಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅಂಥ ಮಟೀರಿಯಲನ್ನೇ ಅಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ. ಓಕೆ, ಸೊ ಟ್ರಾನ್ಸ್ಪರೆಂಟ್ ಕ್ವಾರ್ಜ್ ವಿಂಡೋ ಇಸ್ ಸೀಲ್ಡ್ ಆನ್ ಟು ದ ಗ್ಲಾಸ್ ಟ್ಯೂಬ್. ಒಂದು ಕ್ವಾರ್ಜ್ ವಿಂಡೋ, ಕ್ವಾರ್ಜ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಅದನ್ನು ಒಂದು ವಿಂಡೋ ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ಇವು ಕೂಡ ಏನು ಕೇಳಿದರೆ ಆ ಒಂದು ಫಿಲ್ಟರ್ ಥರ ಅದು ವರ್ಕ್ ಮಾಡುತ್ತೆ. ಸೊ ಅದು ಏನು ಮಾಡುತ್ತೆ ಕೇಳಿದರೆ, ಈ ವಿಂಡೋ ಇದೆಯಲ್ಲ, ಇದು ಯು ವಿ ರೇಡಿಯೇಷನನ್ನು ಅಲೋ ಮಾಡುತ್ತೆ. ಸೊ ಆ ಯು ವಿ ರೇಡಿಯೇಷನ್ ಈ ಪ್ಲೇಟ್ ಮೇಲೆ ಬೀಳುತ್ತೆ. ಇದೊಂದು ಅರೇಂಜ್ಮೆಂಟನ್ನು ಮಾಡ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ಬ್ಯಾಟ್ರಿ ಮೇಂಟೈನ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಸಿ ಆ್ಯಂಡ್ ಎ. ಇಲ್ಲೊಂದು ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿ ಏನು ಮಾಡುತ್ತೆ ಕೇಳಿದರೆ, ಇದಕ್ಕೂ ಸುಮಾರಷ್ಟು ಕನೆಕ್ಷನ್ಸ್ಗಳಿವೆ ನೋಡಿ. ಒಂದು ರಿಯೋಸ್ಟ್ಯಾಟ್ ಇದೆ, ಸೊ ಇಲ್ಲೊಂದು ಕಮ್ಯುಟೇಟರ್ ಕೀ ಅಂತ ಕರೀತಾರೆ. ಇಷ್ಟೆಲ್ಲ ಇರುತ್ತೆ, ನಿಮಗೆ ಗೊತ್ತಾಗ್ತಾ ನೋಡ್ತಾ ಹೋದರೆ. ಇದು ಬ್ಯಾಟ್ರಿ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಏನಾಗಿದೆ ಅಂದರೆ ಇಲ್ಲಿಂದ ಹೀಗೆ ಆ್ಯನೋಡ್ ಕಡೆ ಬಂದಿದೆ. ಬ್ಯಾಟ್ರಿ ನೆಗೆಟಿವ್ ರಿಯಾಸ್ಟೇಟ್ ಥ್ರೂನಿಂದ ಇಲ್ಲಿ ಒಂದು ಅಮೀಟರ್ ಇದೆ, ಅಮೀಟರ್ ಥ್ರೂ ಇಂದ ಕ್ಯಾಥೋಡಿಗೆ ಬಂದಿದೆ. ಸೊ ಇದು ನಾರ್ಮಲ್ ಅಡ್ಜಸ್ಟ್ಮೆಂಟಲ್ಲಿ ಈ ರೀತಿ ಇರುತ್ತೆ. ಈ ಬ್ಯಾಟ್ರಿ ಯಾಕೆ ಹಾಕ್ತಾರೆ ಅನ್ನೋವಂಥದ್ದು ಸಾಮಾನ್ಯವಾಗಿ ಒಂದು ಬಿಲೋ ಎವರೇಜ್ ಮಕ್ಕಳಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಕ್ಲೀನಾಗಿ ಅರ್ಥ ಆಗಿರಲ್ಲ ಅಂದ್ಕೊಳ್ಳಿ. ಯೂಶಲಿ ಬ್ಯಾಟ್ರಿ ಯಾಕೆ ಸರ್ ಕೊಡೋದು, ನೀವು ಕರೆಂಟ್ ಬರುತ್ತೆ ಲೈಟ್ ಬಿದ್ದರೆ ಅಂತೀರಿ, ಮತ್ತೆ ಯಾಕೆ ಬ್ಯಾಟ್ರಿ ಕೊಟ್ಟಿದ್ದೀರಿ ಅಂದ್ಬಿಡ್ತೀರಿ. ಆ್ಯಕ್ಚುಲಿ ಇಲ್ಲಿ ಬ್ಯಾಟ್ರಿ ಕೆಲಸ ಏನು ಅನ್ನುವಂಥದ್ದಲ್ವಾ. ನೋಡಿ, ಈ ಒಂದು ಎಮೀಟರ್ ಇದೆ ಇಲ್ಲಿ. ಈ ಎಮೀಟ್ರಲ್ಲಿ ಏನಂತ ಕೇಳಿದ್ರೆ, ಕರೆಂಟ್ ಫ್ಲೋ ಆದರೆ, ಅಂದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಚಾರ್ಜ್ ಫ್ಲೋ ಆದರೆ ಎಮೀಟರ್ ಏನು ಮಾಡುತ್ತೆ ಅಂದರೆ ಒಂದು ಡಿಫ್ಲೆಕ್ಷನ್ ಕೊಡುತ್ತೆ. ಕರೆಂಟ್ ಫ್ಲೋ ಆಗ್ತಾ ಇದೆ, ಸ್ವಲ್ಪ ಥಿಂಕ್ ಮಾಡಿ. ಕರೆಂಟ್ ಫ್ಲೋ ಆಗ್ತಿದ್ರೆ ಮಾತ್ರ ಎಮೀಟ್ರಲ್ಲಿ ಡಿಫ್ಲೆಕ್ಷನ್ ಬರುತ್ತೆ. ಇನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದನ್ನು ಕೆಲವೊಮ್ಮೆ ನಾವು EMF ಅಂತ ಅಂತೀವಿ. ಇದು 2 ಟರ್ಮಿನಲ್ಸ್, ಅಲ್ಲಿಂದ ಇಲ್ಲಿಗೆ ಏನಿದೆ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡ್ತೀವಿ ನಾವು. ಬ್ಯಾಟ್ರಿಗಾದರೆ EMF ಅಂದ್ಬಿಡ್ತೀವಿ. ಇಫ್ ದ ಡಿವೈಸ್ ಡಸ್ ನಾಟ್ ಡ್ರ್ಯಾಗ್ ಎನಿ ಕರೆಂಟನ್ನು ಡ್ರಾ ಮಾಡಲಿಲ್ಲ ಅಂದರೆ ನಾವು ಅದನ್ನು EMF ಅಂತೀವಿ. ಆರ್ ಸ್ವಲ್ಪ ಪ್ರಮಾಣದಲ್ಲಿ ಕರೆಂಟ್ ಡ್ರಾ ಮಾಡ್ತಾ ಇದೆ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೆಜರ್ ಮಾಡೋಕ್ಕೆ ನಮಗೆ ಕರೆಂಟ್ ಫ್ಲೋ ಆಗಬೇಕಂತ ಇಲ್ಲ, ನೆನ್ಪಿಟ್ಕೊಳ್ಳಿ. ಆದರೆ ಕರೆಂಟನ್ನು ನಾವು ಮೀಟ್ರಲ್ಲಿ ನೋಡಬೇಕು, ಡಿಫ್ಲೆಕ್ಷನ್ ನೋಡಬೇಕು ಅನ್ನೋದಾದರೆ ಕರೆಂಟ್ ಫ್ಲೋ ಆಗಬೇಕು, ಅಂದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು. ಈಗ ನೀವು ಬ್ಯಾಟ್ರಿ ಹಾಕಿದ್ರಿ, ಏನಾಗುತ್ತೆ ಕೇಳಿದರೆ, ಸೊ ಇಲ್ಲಿ ಸಿ ಇಂದ ಎಗೆ ಯಾವುದೇ ವೈರ್ ಕನೆಕ್ಷನ್ ಇಲ್ಲ. ಸೊ ಸಿ ಇಂದ ಎಗೆ ಗ್ಯಾಪ್ ಇದೆ. ಹಾಗಾಗಿ ನೀವೇನಾದರೂ ಈ ಬ್ಯಾಟ್ರಿ ಹಾಕಿದ್ರಿಂದ ಕರೆಂಟ್ ಬರುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕೆ ಅಂದರೆ ಬ್ಯಾಟ್ರಿ ಹಾಕಿದ್ರಿ, ಪೊಟೆನ್ಷಿಯಲ್ ಡಿಫರೆನ್ಸನ್ನು ಸೆಟಪ್ ಮಾಡಿದೆ. ಆ 2 ಪ್ಲೇಟ್ಗಳಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಸೆಟಪ್ ಮಾಡಿದೆ. ಬಿಟ್ಟರೆ
ಆ ಪ್ಲೇಟಿಂದ ಈ ಪ್ಲೇಟಿಗೆ ಯಾವುದೇ ವೈರ್ ಕನೆಕ್ಷನ್ ಇಲ್ಲ. ಹಾಗಾದರೆ ಎಮಿಟರ್ ಯಾವಾಗ ಕರೆಂಟನ್ನು ತೋರ್ಸೋಕೆ ಸಾಧ್ಯ? ಆ ಗ್ಯಾಪಲ್ಲಿ ಒಂದು ವೈರನ್ನು ಕನೆಕ್ಟ್ ಮಾಡಬೇಕು. ನಾವು ಆ ಕೆಲಸ ಮಾಡಲ್ಲ. ನಾವು ಆ ಥರ ಕರೆಂಟ್ ನೋಡೋಕೆ ಹೊರಟಿದ್ದಿಲ್ಲ. ಕರೆಂಟ್ ಡ್ಯೂ ಟು ಈ ಎಕ್ಸ್ಟರ್ನಲ್ ಬ್ಯಾಟ್ರಿ ಅಲ್ಲ. ಕರೆಂಟ್ ಅಂದರೆ ಏನು? ಹಾಗಾದರೆ ಫ್ಲೋ ಆಫ್ ಚಾರ್ಜಸ್. ಚಾರ್ಜ್ ಫ್ಲೋ ಆದರೆ ನಾವು ಅಲ್ಲಿ ಕರೆಂಟ್ ಇದೆ ಅಂತೀವಿ. ಹಾಗೆ ನಮ್ಮ ಉದ್ದೇಶ ಏನು ಅಂದರೆ ಯಾವುದೂ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಕ್ಯಾಥೋಡಿಂದ ಆ್ಯನೋಡಿಗೆ ಚಾರ್ಜ್ ಫ್ಲೋ ಆಗಬೇಕು. ಸೊ ಚಾರ್ಜ್ ಫ್ಲೋ ಆದರೆ ಒಂದು ವೈರ್ ಕನೆಕ್ಟ್ ಮಾಡಿದ ಅರ್ಥನೇ ಸೇಮ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ವಿತೌಟ್ ಎನಿ ಕನೆಕ್ಷನ್, ವಿತೌಟ್ ಎನಿ ಹೆಲ್ಪ್, ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್ ಚಾರ್ಜ್ ಅಲ್ಲಿಂದ ಅಲ್ಲಿಗೆ ಫ್ಲೋ ಆಯಿತು ಅಂದರೆ ಕರೆಂಟು ಇದೆ ಅಂತ ಅರ್ಥ. ನಾವು ನೋಡಬೇಕಾಗಿರೋದೇನು ಕೇಳಿದರೆ, ಇದರಲ್ಲಿ ಒಂದು ಲೈಟನ್ನು ಇನ್ಸಿಡೆಂಟ್ ಮಾಡಿದಾಗ ಯಾವುದಕ್ಕೆ? ಸಿ ಪ್ಲೇಟಿಗೆ. ಸೊ ಅಲ್ಲಿಂದ ಇಲೆಕ್ಟ್ರಾನ್ ಎಮಿಟ್ ಆಗಿ ಈ ಎ ಪ್ಲೇಟ್ ಕಡೆ ಬರಬೇಕು. ಯಾವಾಗ ಇದು ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ನಮ್ಗೆ ಈ ಕರೆಂಟ್ ಇಲ್ಲಿ ಡಿಫ್ಲೆಕ್ಷನ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನಾವೇನಂತೀವಿ ಅಂದರೆ ದರ್ ಇಸ್ ಎ ಕರೆಂಟ್. ಯಾರಿಂದ ಬಂತು ಕೇಳಿದರೆ ಡ್ಯೂ ಟು ಲೈಟ್ ಅಥವಾ ಫೋಟೋ ಡ್ಯೂ ಟು ಲೈಟ್ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ಈಗ ನಮಗೆ ಬ್ಯಾಟ್ರಿ ಕೆಲಸ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾನ್ ಬಿ ವೇರಿಡ್ ಬೈ ರಿಯೋಸ್ಟ್ಯಾಟ್. ರಿಯೋಸ್ಟ್ಯಾಟನ್ನು ನಾವು ಈ ರೀತಿ ಮೂರು ಕಡೆಗೆ, ನೀವು ಪ್ರಾಕ್ಟಿಕಲಲ್ಲಿ ನೋಡಿರ್ತೀರಿ ರಿಯೋಸ್ಟ್ಯಾಟನ್ನು. ಸೊ 3 ಟರ್ಮಿನಲ್ಸ್ ಇರುತ್ತೆ. ಮೂರನ್ನೂ ಕನೆಕ್ಟ್ ಮಾಡಿದ್ದೀವಲ್ವ, ಇದಕ್ಕೆ ಪೊಟೆನ್ಷಿಯಲ್ ಡಿವೈಡರ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಕೇಳಿದರೆ ನಾವು ಕರೆಂಟ್ ಅಲ್ಲ, ಪೊಟೆನ್ಷಿಯಲನ್ನು ಚೇಂಜ್ ಮಾಡೋಕ್ಕಾಗತ್ತೆ ನಮಗೆ. ಸೊ ಪೊಟೆನ್ಷಿಯಲ್ ಟರ್ಮಿನಲ್ಸ್ಗೆ ನಾವು ಎ ಆ್ಯಂಡ್ ಸಿಗೆ ಪೊಟೆನ್ಷಿಯಲ್ ಕೊಟ್ಟಿದ್ದೀವಲ್ಲ, ಅದನ್ನು ನಾನು ವೇರಿ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಕಮ್ಮಿ ಮಾಡ್ಬೋದು, 0 ಮಾಡ್ಬೋದು. ಸೊ ಇದು ರಿಯೋಸ್ಟ್ಯಾಟ್ ನಮಗೆ ಈ ರೀತಿ ಹೆಲ್ಪ್ ಮಾಡುತ್ತೆ. ಓಕೆ, ಈ ಒಂದು ರಿಯೋಸ್ಟ್ಯಾಟ್. ಓಕೆ, ನೆಕ್ಸ್ಟ್ ಏನು ಕೇಳಿದರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಪೊಲಾರಿಟಿ ಆಫ್ ದ ಪ್ಲೇಟ್ಸ್ ಸಿ ಆ್ಯಂಡ್ ಎ ಕ್ಯಾನ್ ಬಿ ರಿವರ್ಸ್ಡ್ ಬೈ ಕಮ್ಯುಟೇಟರ್. ನೋಡಿ, ಈಗ ನಮ್ಗೆ ಏನಾಗಬೇಕು ಕೇಳಿದ್ರೆ ಕೆಲವೊಮ್ಮೆ ಸಿ ನೆಗೆಟಿವ್ ಇರಬೇಕು, ಕೆಲವೊಮ್ಮೆ ಸಿ ಪಾಸಿಟಿವ್ ಆಗಬೇಕು ವಿತ್ ರೆಸ್ಪೆಕ್ಟ್ ಟು ಎ. ಈಗ ಏನಾಗಿದೆ ನೋಡಿ, ಪಾಸಿಟಿವ್ ಟರ್ಮಿನಲ್ ಇಲ್ಲಿ ಇದೆಯಲ್ಲ ಬ್ಯಾಟ್ರಿದು, ಇದು ನೋಡಿ ಕನೆಕ್ಷನ್ ಸಿ ಇಂದ ಬಂದಿದೆ. ಈ ಕೀ ಕನೆಕ್ಟ್ ಆಗಿದೆ, ಇದು ಕಮ್ಯುಟೇಟರ್. ಇದು 3 ಡಾಟ್ ಕಾಣಿಸುತ್ತಲ್ಲ, ಇದು ಕಮ್ಯುಟೇಟರ್ ಕೀ ಅಂತ ಕರೀತಾರೆ. ಸೊ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಆಗಿದೆ. ಸೊ ಇಲ್ಲಿಂದ ಒಂದು ವೈರ್ ಇದೆ ನೋಡಿ, ಅದು ಎಗೆ ಬಂದಿದೆ. ಅಂದರೆ ಎ ಸೈಡು ಅಥವಾ ಎ ಪ್ಲೇಟು ಪಾಸಿಟಿವ್ ಆಗಿದೆ, ಕರೆಕ್ಟಾ? ಇನ್ನು ನೆಗೆಟಿವ್ ಸೈಡನ್ನು ನೋಡಿ, ಹೀಗೆ ರಿಯೋಸ್ಟ್ಯಾಟಿಂದ ಬಂದಿದೆ. ಇದನ್ನು ವೇರಿ ಮಾಡ್ಬೋದು ನಾವು ಪೊಟೆನ್ಷಿಯಲನ್ನು. ಅದು ಹಾಗೆ ಈ ಎಮಿಟರ್ ಥ್ರೂ ಪಾಸ್ ಆಗಿ ಇಲ್ಲಿಗೆ ಬಂದಿದೆ. ಸೊ ಇಲ್ಲಿಂದ ಇದು ನೋಡಿ ಕನೆಕ್ಷನ್ ಇದೆ ಕಮ್ಯುಟೇಟರ್ದು. ಈ ವೈರ್ ಜಂಪ್ ಆಗಿ ಸಿಗೆ ಬಂದಿದೆ, ಅಂದರೆ ಸಿ ಅನ್ನು ನೆಗೆಟಿವ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಕಮ್ಯುಟೇಟರ್ ಕೀ ಇದೆಯಲ್ಲ, ನಾವು ಇದರಲ್ಲಿ ಏನು ಮಾಡ್ಬೋದು ಅಂದರೆ ಅದು ಕೀ ಇರುತ್ತೆ, ಒಂದು ಸೈಡು ಡೌನ್ ಮಾಡಿದರೆ ಈ ಥರ ಕನೆಕ್ಷನ್ ಇರುತ್ತೆ. ಸೊ ಇದನ್ನು ಲಿಫ್ಟ್ ಮಾಡಿದರೆ ಇನ್ನೊಂದು ಥರ ಕನೆಕ್ಷನ್ ಆಗುತ್ತೆ ನೋಡಿ, ಈ ಥರ ಕನೆಕ್ಷನ್ ಆಗುತ್ತೆ. ಸೊ ಈ ಥರ ಕನೆಕ್ಷನ್ ಆದರೆ ಏನಾಯಿತು ನೋಡಿ, ಈಗ ಪಾಸಿಟಿವ್ ಟರ್ಮಿನಲ್ ನೋಡಿ ಹೀಗೆ ಬಂತು, ಇಲ್ಲಿಂದ ಕ್ಯಾಥೋಡಿಗೆ ಹೋಯ್ತು, ಅಂದರೆ ಸಿಗೆ ಹೋಯ್ತು. ನೆಗೆಟಿವ್ ನೋಡಿ ಇಲ್ಲಿಂದ ಹೀಗೆ ಬಂದು ಆ್ಯನೋಡಿಗೆ ಹೋಯ್ತು, ಎ ಪ್ಲೇಟಿಗೆ ಹೋಗುತ್ತೆ. ಹೀಗೆ ನಾವು ಕನೆಕ್ಷನ್ಸನ್ನು ಚೇಂಜ್ ಮಾಡ್ಕೋಬೋದು. ಹಾಗಾಗಿ ಪ್ಲೇಟ್ ಎ ಕ್ಯಾನ್ ಬಿ ಮೇಂಟೈನ್ಡ್ ಎಟ್ ಎ ಡಿಸೈರ್ಡ್ ಪಾಸಿಟಿವ್ ಆರ್ ನೆಗೆಟಿವ್ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿ. ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿಗೆ ನಾವು ಎ ಅನ್ನು ಪಾಸಿಟಿವ್ ಇಟ್ಕೋಬೋದು, ಇಲ್ಲ ನೆಗೆಟಿವ್ ಇಟ್ಕೋಬೋದು. ಹೇಗೆ ಬೇಕಾದ್ರೂ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು ಅಂತೇಳಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಮೆಜರ್ಡ್ ಬೈ ವೋಲ್ಟ್ ಮೀಟರ್. ಇಲ್ಲೊಂದು ವೋಲ್ಟ್ ಮೀಟರ್ ಇದೆ ನೋಡಿ, ಈ ಕನೆಕ್ಷನಿಗೆ ಬಂದಿದೆ, ಈ ಕನೆಕ್ಷನಿಗೆ ಬಂದಿದೆ. ಸೊ ಎ ಮತ್ತು ಸಿ ಮಧ್ಯ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅನ್ನೋದನ್ನು ಇದು ಮೆಜರ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ವೆನ್ ದ ಕಲೆಕ್ಟರ್ ಪ್ಲೇಟ್ ಎ ಈಸ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ದ ಎಮಿಟರ್ ಪ್ಲೇಟ್ ಸಿ, ನಾವು ಈಗ ಕನೆಕ್ಷನ್ ಹೆಂಗಿದೆ ಪಾಸಿಟಿವ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಈ ರೀತಿ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ ಕನೆಕ್ಷನ್ ನೋಡಿ, ಈ ಥರ ಇದ್ರೆ ಎ ನೆಗೆಟಿವ್ ಇರುತ್ತೆ, ಈ ಥರ ಬಂದರೆ ಪಾಸಿಟಿವ್ ಆಗುತ್ತೆ. ಏನಾಗುತ್ತೆ ಅಂದರೆ ಇಲೆಕ್ಟ್ರಾನ್ ಎಮಿಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ರೇಡಿಯೇಷನ್ ಇಲ್ಲಿ ಬೀಳುತ್ತೋ, ಬಿದ್ದ ಕೂಡಲೇ ಇಲೆಕ್ಟ್ರಾನ್ಸು ಸಿ ಇಂದ ಹೊರಗಡೆ ಬಂದು ಎಗೆ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಬಿಡುತ್ತಾ? ನೋಡೋಣ. ಇಲ್ಲಿ ಏನಂತೀವಿ ನಾವು ಕೇಳಿದರೆ, ಎ ಪಾಸಿಟಿವ್ ಮತ್ತು ಸಿ ನೆಗೆಟಿವ್, ಅಂದರೆ ವಿತ್ ರೆಸ್ಪೆಕ್ಟ್ ಟು ಸಿ ಎ ಅನ್ನು ಪಾಸಿಟಿವ್ ಇಟ್ಕೊಂಡ್ರಿ ಅಂದರೆ ಇದಕ್ಕೆ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ನೆನಪಿರಲಿ ಈ ವರ್ಡು, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಅರ್ಥ ಇಷ್ಟೇ, ಇಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ಡು. ನಾವು ಪ್ಲೇಟ್ ಎ ಅನ್ನು ಪಾಸಿಟಿವ್ ಮಾಡಿದಾಗ ಅಟ್ರಾಕ್ಷನ್ ಆಗುತ್ತೆ. ಸೊ ಅಟ್ರಾಕ್ಷನ್ ಅನ್ನೋದು ಒಂದು ಫೋರ್ಸ್ ಏನು ಮಾಡುತ್ತೆ, ಆ ಚಾರ್ಜ್ ಪಾರ್ಟಿಕಲ್ ಅಂದರೆ ಇಲೆಕ್ಟ್ರಾನನ್ನು ಎ ಪ್ಲೇಟ್ ಕಡೆಗೆ ಎಕ್ಸಲರೇಟ್ ಮಾಡುತ್ತೆ, ಕರೆಕ್ಟಾ? ಹಾಗಾಗಿ ಇದಕ್ಕೆ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತೀವಿ. ಯಾವಾಗ ಇಲೆಕ್ಟ್ರಾನ್ ಸಿ ಇಂದ ರಿಲೀಸ್ ಆಯಿತು, ಈ ಕಡೆಗೆ ಎಕ್ಸಲರೇಟ್ ಆಗಿ ಬಂತು, ಆವಾಗ ಏನಾಗುತ್ತೆ, ಚಾರ್ಜ್ ಫ್ಲೋ ಆಯಿತು. ಈ ಗ್ಯಾಪಲ್ಲಿ ಚಾರ್ಜ್ ಫ್ಲೋ ಆಯಿತು. ಸೊ ಆವಾಗ ಕರೆಂಟು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟರ್ನಲ್ ಸರ್ಕ್ಯೂಟಲ್ಲಿ ನಾವು ಕರೆಂಟನ್ನು ಡಿಟೆಕ್ಟ್ ಮಾಡ್ತೀವಿ. ಯೂಶಲಿ ಮೈಕ್ರೋ ಎಮಿಟರ್ನ ಇರ್ತೀವಿ, ಅಂದರೆ 10⁻⁻⁶ ಆಂಪಿಯರ್, ತುಂಬ ಕಡಿಮೆ ಪ್ರಮಾಣದಲ್ಲಿ ಕರೆಂಟು ಬರ್ತಾ ಇರುತ್ತೆ.
ಈ ಫೋಟೋ ಕರೆಂಟ್ ಕ್ಯಾನ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ಡ್ ಬೈ ವೇರಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಈ ಪ್ಲೇಟ್ಸ್ ಇದೆಯಲ್ಲ, ಈ ಪೊಟೆನ್ಷಿಯಲ್ ಅನ್ನ ರಿಯೋಸ್ಟಾಟ್ ಇಂದ ಅಡ್ಜಸ್ಟ್ ಮಾಡ್ಬೋದು. ರಿಯೋಸ್ಟಾಟ್ ಅನ್ನ ನಾವು ಮೂವ್ ಮಾಡಿದ ಹಾಗೆ ಪೊಟೆನ್ಷಿಯಲ್ ಹೆಚ್ಚು ಅಥವಾ ಕಡಿಮೆ ಈ ರೀತಿ ಮಾಡ್ತೀವಿ. ಇಂಡೈರೆಕ್ಟ್ಲಿ ಏನು ಮಾಡ್ತೀವಿ ನಾವು, ಎಮಿಟ್ ಆಗಿರುವಂಥ ಎಲೆಕ್ಟ್ರಾನ್ ಅನ್ನ ಎಕ್ಸಲರೇಟ್ ಮಾಡ್ತೀವಿ. ಸೊ ಆ ಎಕ್ಸಲರೇಷನ್ ಜಾಸ್ತಿ ಆದ ಹಾಗೆ ಎಲೆಕ್ಟ್ರಾನ್ಗಳು ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಫೋಟೋ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಅಥವಾ ನೀವು ಪೊಟೆನ್ಷಿಯಲ್ ಕಮ್ಮಿ ಮಾಡಿದ್ರಿ ಅಂದ್ರೆ ಏನಾಗುತ್ತೆ, ಎಕ್ಸಲರೇಷನ್ ಕಮ್ಮಿ ಆಗುತ್ತೆ, ಫೋಟೋ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗೆ ನಾವು ಈ ಪೊಟೆನ್ಷಿಯಲ್ ಅನ್ನು ಚೇಂಜ್ ಮಾಡಿ ಆ ಎಲೆಕ್ಟ್ರಾನ್ಗಳು ಏನು ಎಮಿಟ್ ಆಗಿವೆ ಅವುಗಳನ್ನ ಎ ಕಡೆಗೆ ಬರುವಂತೆ ಮಾಡೋಕೆ ನಮ್ಮ ಹತ್ರ ಸಾಧ್ಯ. ಇಂಟೆನ್ಸಿಟಿ ಅಂಡ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ ಕ್ಯಾನ್ ಬಿ ವೇರಿಡ್. ಯೂಶಲಿ ಏನಾಗುತ್ತೆ ಕೇಳಿದ್ರೆ, ಇಂಟೆನ್ಸಿಟಿ ಮತ್ತೆ ಫ್ರೀಕ್ವೆನ್ಸಿ ಡಿಫರೆನ್ಸ್ ಗೊತ್ತಿಲ್ಲ ನಿಮಗೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಬಲ್ಬ್ ಇದೆ ಅನ್ಕೊಳ್ಳಿ, ನಿಮ್ಮ ರೀಡಿಂಗ್ ಟೇಬಲ್ ಅಲ್ಲಿ ಒಂದು ಲೈಟ್ ಬಲ್ಬ್ ಇದೆ ಅನ್ಕೊಳ್ಳಿ. ಆ ಬಲ್ಬ್ ನಿಮ್ಮ ಹತ್ರನೇ ಇದೆ ಅಂದ್ರೆ, ಮುಖದ ಹತ್ರನೇ ಇದೆ, ಅದು ಇಂಟೆನ್ಸಿಟಿ ಜಾಸ್ತಿ. ಆ ಬಲ್ಬನ್ನು 1 ಮೀಟರ್ ದೂರ ಇಟ್ಟಿದ್ರಿ ಅಂದ್ಕೊಳ್ಳಿ, ಇಂಟೆನ್ಸಿಟಿ ಕಡಿಮೆ. ಇಷ್ಟೇ ಡಿಫ್ರೆನ್ಸ್. ಇಂಟೆನ್ಸಿಟಿ ಅನ್ನೋದು ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಹತ್ರ ಇದೆ ಅವಾಗ ಏನಾಗುತ್ತೆ, ನಂಬರ್ ಆಫ್ ನೀವು ರೇಸ್ ಅನ್ಬೋದು. ಈಗ ಸದ್ಯಕ್ಕೆ ನಮಗೆ ಏನು ಗೊತ್ತಿಲ್ಲ ಅನ್ಕೊಂಡ್ರೆ, ಅದ್ರ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ರಿಸೀವ್ ಮಾಡ್ತೀವಲ್ಲ ನಾವು ನಮ್ಮ ಮುಖದ ಮೇಲೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಆ ಸೋರ್ಸ್ ಅನ್ನು ನಾವು ದೂರ ಇಡ್ತೀವೋ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಗೆ ಬರುವಂತ ನಂಬರ್ ಆಫ್ ರೇಸ್, ಈಗ ಸದ್ಯಕ್ಕೆ ನಾನು ರೇಸ್ ಅಂತಾನೆ ಕರಿತೀನಿ, ಆ ರೇಸ್ ಕಡಿಮೆ ಆಗುತ್ತೆ. ಸೊ ಇಂಟೆನ್ಸಿಟಿಯನ್ನು ಈ ರೀತಿ ಚೇಂಜ್ ಮಾಡ್ಬೋದು. ಅಂದ್ರೆ ಸೋರ್ಸ್ ಅನ್ನು ಹತ್ರ ಇಡೋದು ಇಲ್ಲ ದೂರ ಇಡೋದು. ಹತ್ರ ಇಟ್ಟರೆ ಜಾಸ್ತಿ ಆಗುತ್ತೆ ಇಂಟೆನ್ಸಿಟಿ, ದೂರ ಇಟ್ಟರೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಫ್ರೀಕ್ವೆನ್ಸಿ ಅನ್ನೋದು ಹೇಗೆ ಅಂದ್ರೆ, ಯೂಶಲಿ ಫ್ರೀಕ್ವೆನ್ಸಿ ಅನ್ನೋದು ನಾವು ಲೈಟಿನ ಸೋರ್ಸ್ ಅನ್ನು ಚೇಂಜ್ ಮಾಡ್ತಾ ಹೋಗ್ಬೇಕು. ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಅಂದ್ರೆ ಸೋರ್ಸ್ ಚೇಂಜ್ ಮಾಡ್ಬೇಕಂದ್ರೆ ಫ್ರೀಕ್ವೆನ್ಸಿ ಅನ್ನೋದು ಏನಾಗಿರುತ್ತೆ ನಿಮಗೆ, ಇನ್ನೊಂದು ರೀತಿ ಹೇಳ್ಬೋದು, ಕಲರ್ ಚೇಂಜ್ ಮಾಡ್ಬೋದು ಅಂತಾನು ಹೇಳ್ಬೋದು. ಕಲರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಫ್ರೀಕ್ವೆನ್ಸಿ ರೇಂಜ್ ಗೊತ್ತಿರುತ್ತೆ ನಿಮಗೆ, ವಿಸಿಬಲ್ ಇರ್ಬೋದು, ಅಲ್ಟ್ರಾ ವೈಲೆಟ್ ಇರ್ಬೋದು. ಸೊ ಹೀಗೆ ನಾವು ಬೇರೆ 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 ವೇವ್ ಲೆಂತ್ ಅನ್ನ ಅಥವಾ ಫ್ರೀಕ್ವೆನ್ಸಿನ ಎರಡರಲ್ಲಿ ಯಾವುದು ಒಂದು ಮಾತಾಡಿದ್ರೆ ಸಾಕು, ಎರಡೂ ಒಂದೇ ಅರ್ಥ. ನೀವು ಬೇರೆ ಬೇರೆ ವೇವ್ ಲೆಂತ್ ಅನ್ನ ತಗೋತೀರಿ ಅಥವಾ ಬೇರೆ ಬೇರೆ ಕಲರ್ಸ್ ಅನ್ನ ತಗೋತೀರಿ, ಬೇರೆ ಬೇರೆ ಫ್ರೀಕ್ವೆನ್ಸಿ ತಗೋತೀರಿ, ಎಲ್ಲ ಒಂದೇ ಅರ್ಥ. ಬಟ್ ಇಂಟೆನ್ಸಿಟಿ ಗೊತ್ತಾಯ್ತಲ್ವಾ, ಸೋರ್ಸ್ ಹತ್ರ ತಂದಿಟ್ರೆ ಇಂಟೆನ್ಸಿಟಿ ಜಾಸ್ತಿ, ದೂರ ಅಂದ್ರೆ ಡಿಮ್ ಇದೆ ಇಂಟೆನ್ಸಿಟಿ ಕಡಿಮೆ ಇದೆ, ಬ್ರೈಟ್ ಇದೆ ಇಂಟೆನ್ಸಿಟಿ ಜಾಸ್ತಿ ಇದೆ. ಓಕೆ, ಈ ರೀತಿ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ಈಗ ನಾವು ಕಲೆಕ್ಟರ್ ಪ್ಲೇಟ್ ಎ ಅನ್ನೋದೇನಿದೆ ಇದನ್ನ ಪಾಸಿಟಿವ್ ಇಟ್ಕೊಂಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಎಮಿಟರ್ ಪ್ಲೇಟ್ ಸಿ. ಓಕೆ, ಲೈಟ್ ಈಸ್ ಅಲೌಡ್ ಟು ಫಾಲ್ ಆನ್ ಎಮಿಟರ್ ಪ್ಲೇಟ್ ಸಿ. ಈಗ ನಾವು ಲೈಟ್ ಅನ್ನ ವಿಂಡೋ ಓಪನ್ ಮಾಡ್ತೀವಿ, ಲೈಟ್ ಅನ್ನ ಆನ್ ಮಾಡ್ತೀವಿ, ಲೈಟ್ ಅದ್ರ ಮೇಲೆ ಬಂದು ಬೀಳುತ್ತೆ. ಏನಾಗುತ್ತೆ ಈಗ, ಇಫ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಈಗ ನೋಡಿ ಲೈಟ್ ಬಿದ್ದು ಕೂಡಲೇ ಎಲೆಕ್ಟ್ರಾನ್ ಎಮಿಟ್ ಆಗಬೇಕು ಅಂತ ಏನು ಇಲ್ಲ ನೋಡಿ. ಒಂದು ವೇಳೆ ಫ್ರೀಕ್ವೆನ್ಸಿ, ಲೈಟಿನ ಫ್ರೀಕ್ವೆನ್ಸಿ ಕಡಿಮೆ ವ್ಯಾಲ್ಯೂ ಇದ್ರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ಸೊ ಅದಕ್ಕಿಂತ ಕಡಿಮೆ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ನೀವು ಇಂಟೆನ್ಸಿಟಿ ಏನಾದ್ರು ಚೇಂಜ್ ಮಾಡಿ, ಇಲ್ಲಿ ಫ್ರೀಕ್ವೆನ್ಸಿ ತುಂಬಾ ಇಂಪಾರ್ಟೆಂಟ್. ಸೊ ಫ್ರೀಕ್ವೆನ್ಸಿ ಏನಾದರೂ ಕಡಿಮೆ ವ್ಯಾಲ್ಯೂ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಒಂದು ಸರ್ಟನ್ ವ್ಯಾಲ್ಯೂ ಇದೆ, ಅದಕ್ಕಿಂತ ಕಡಿಮೆ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಆ ಫ್ರೀಕ್ವೆನ್ಸಿಗೆ ನಾವೇನು ಕರಿತೀವಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಒಂದು ಮೆಟಲ್ ಅನ್ನು ತಗೊಂಡಿದ್ರಿ ನೀವು, ಆ ಮೆಟಲ್ಗೆ ಒಂದು ಫ್ರೀಕ್ವೆನ್ಸಿ ಫಿಕ್ಸ್ ಇರುತ್ತೆ. ನೀವು ಅದಕ್ಕೂ ಕಡಿಮೆ ಫ್ರೀಕ್ವೆನ್ಸಿ ಇಟ್ಕೊಂಡು ಏನೇ ಸರ್ಕಸ್ ಮಾಡಿದ್ರು ಕೂಡ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಸೊ ಆ ಫ್ರೀಕ್ವೆನ್ಸಿ ಇದೆಯಲ್ಲ, ಅದಕ್ಕೂ ಕೆಳಗಡೆ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ ಅಲ್ವಾ, ಆ ಫ್ರೀಕ್ವೆನ್ಸಿಗೆ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಿಯರ್? ಅಂದ್ರೆ ಲೈಟ್ ಏನೇ ಆಗಿರ್ಬೋದು, ಹೇಗೆ ಇರ್ಬೋದು, ಇಂಟೆನ್ಸಿಟಿ ಎಷ್ಟರೇ ಇರ್ಬೋದು, ಬಟ್ ಫ್ರೀಕ್ವೆನ್ಸಿ ತುಂಬಾ ಇಂಪಾರ್ಟೆಂಟ್. ಒಂದು ವ್ಯಾಲ್ಯೂ ಇದೆ ಅನ್ಕೊಳ್ಳಿ, ಅದಕ್ಕೂ ಕೆಳಗಡೆ ಫ್ರೀಕ್ವೆನ್ಸಿನ ನೀವು ಯೂಸ್ ಮಾಡ್ತಾ ಇದ್ದೀರಿ, ಆ ವ್ಯಾಲ್ಯೂಗಿಂತ ಸಣ್ಣ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತಾ ಇದ್ದೀರಿ ಲೈಟ್ ಅನ್ನ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಹಾಗೆ ಫಸ್ಟ್ ಅಬ್ಸರ್ವೇಷನ್ ಏನು ನಮಗೆ ಅಂದ್ರೆ, ಬಿಲೋ ಸರ್ಟನ್ ಫ್ರೀಕ್ವೆನ್ಸಿ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್. ಒಂದು ಫ್ರೀಕ್ವೆನ್ಸಿ ಇದೆ, ಅದಕ್ಕಿಂತ ಕೆಳಗಡೆ ಹೊರಟೋದ್ರೆ ಯಾವುದೇ ಕಾರಣಕ್ಕೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಈ ಒಂದು ಮಿನಿಮಮ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ ಇದೆಯಲ್ಲ, ಅದಕ್ಕೆ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಯೂಶಲಿ ಸಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ ಅಂತೀವಿ ನಾವು. ಸಿ ಅಂದ್ರೆ ಸ್ಪೀಡ್ ಆಫ್ ದ ಲೈಟ್, ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್. ಹಾಗಾಗಿ ನಾವು ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಬರೀಬಹುದು. ಹಾಗಾಗಿ ಸಿ ವೆಲಾಸಿಟಿ ಆಫ್ ಲೈಟ್ ಆಯಿತು, ನ್ಯೂ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಆಫ್ ಲೈಟ್. ನೋಡಿ, ಈಗ ಸಿ ಕಾನ್ಸ್ಟೆಂಟ್ ಇರುತ್ತೆ. ಲೈಟು ಒಂದು ಮೀಡಿಯಂ ಅಲ್ಲಿ ಪಾಸ್ ಆಗುವಾಗ ಅದರ ವೆಲಾಸಿಟಿಯನ್ನ ಅಥವಾ ಸ್ಪೀಡನ್ನು ಚೇಂಜ್ ಮಾಡ್ಕೊಳ್ಳಲ್ಲ, ಸ್ಪೀಡ್ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಏನು ಯಾವ ರೀತಿ ರಿಲೇಟೆಡ್ ಆಗಿದೆ ನೋಡಿ. ಇದು ಕಾನ್ಸ್ಟೆಂಟ್ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್.
ಸೊ ಹಾಗಾಗಿ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಅರ್ಥ ಇಷ್ಟೇ, ನಾವು ಫ್ರೀಕ್ವೆನ್ಸಿ ಅನ್ನುವಾಗ ಮಿನಿಮಮ್ ಫ್ರೀಕ್ವೆನ್ಸಿ ಅಂದಿದ್ದೀವಲ್ಲ, ವೇವ್ ಲೆಂತ್ ಹೇಳುವಾಗ ಏನು ಹೇಳಬೇಕು, ಅಬೋವ್ ಸರ್ಟನ್ ವೇವ್ ಲೆಂತ್, ಮ್ಯಾಕ್ಸಿಮಮ್ ವೇವ್ ಲೆಂತ್ ಮ್ಯಾಕ್ಸಿಮಮ್ ಇದೆ, ಆ ವ್ಯಾಲ್ಯೂಕ್ಕಿಂತ ಒಂದು ಚೂರು ಜಾಸ್ತಿ ಆದರೂ ಕೂಡ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಫ್ರೀಕ್ವೆನ್ಸಿ ಹೇಳುವಾಗ ಬಿಲೋ ಫ್ರೀಕ್ವೆನ್ಸಿ ಅಂತೀವಿ, ವೇವ್ ಲೆಂತ್ ಹೇಳುವಾಗ ಅಬೋವ್ ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ದ ವ್ಯಾಲ್ಯೂ ಆಫ್ ವೇವ್ ಲೆಂತ್, ಆ ಒಂದು ವ್ಯಾಲ್ಯೂಗೆ ನಾವೇನಂತೀವಿ, ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಕರಿತೀವಿ. ಓಕೆ, ಸರಿ. ಈಗ ನೆಕ್ಸ್ಟ್ ಏನು ಮಾಡುವ, ಈಗ ಮತ್ತೆ ಕಲೆಕ್ಟರ್ ಎ ಅನ್ನ ನಾವು ಪಾಸಿಟಿವ್ ಪೊಟೆನ್ಷಿಯಲ್ಗೆ ಇಟ್ಕೊಳ್ಳೋಣ ವಿತ್ ರೆಸ್ಪೆಕ್ಟ್ ಟು ಸಿ. ಪೊಲಾರಿಟಿ ಚೇಂಜ್ ಮಾಡಿಲ್ಲ, ಎ ಪಾಸಿಟಿವ್ ಇದೆ, ಸಿ ನೆಗೆಟಿವ್ ಇದೆ, ರೇಡಿಯೇಷನ್ ಬಿದ್ದಿದೆ, ಎಲೆಕ್ಟ್ರಾನ್ಗಳು ಎಮಿಟ್ ಆಗ್ತಾ ಇವೆ. ಕರೆಕ್ಟಾ? ಸೊ ಇಲ್ಲಿ ಒಂದು ಕೆಲಸ ಮಾಡೋಣ ನಾವು. ಏನು ಕೇಳಿದ್ರೆ, ಈ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂದ್ರೆ ಗೊತ್ತಾಗತ್ತೆ ನಮಗೆ. ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು, ಎ ಪಾಸಿಟಿವ್ ಇಡೋದು, ಸಿ ಅನ್ನ ನೆಗೆಟಿವ್ ಇಡೋದು. ಸೊ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅನ್ನ ಫಿಕ್ಸ್ ಮಾಡ್ಬಿಡೋದು ನಾವು. ರಿಯೋಸ್ಟಾಟ್ ಅನ್ನ ಫಿಕ್ಸ್ ಮಾಡ್ತೀವಿ, ಮೂವ್ ಮಾಡಲ್ಲ ಇನ್ನು. ಮತ್ತೇನು ಮಾಡ್ತೀವಿ ನಾವು, ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಆಲ್ಸೋ ಫಿಕ್ಸ್ಡ್, ಸೇಮ್ ಲೈಟ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ, ಲೈಟ್ ಸೋರ್ಸ್ ಅನ್ನು ಚೇಂಜ್ ಮಾಡೋದಿಲ್ಲ. ಬಟ್ ಫ್ರೀಕ್ವೆನ್ಸಿ ಏನಾಗಿದೆ, ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದೆ, ಜಾಸ್ತಿ ಇದೆ. ಥ್ರೆಶೋಲ್ಡ್ಗಿಂತ ಕಮ್ಮಿ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ ಅನ್ನೋದು ಗೊತ್ತಾಗಿದೆ ನಮಗೆ. ಸೊ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಇಟ್ಟಿರ್ತೀವಿ. ಓಕೆ, ಅವಾಗ ಏನಾಗುತ್ತೆ ನೋಡಿ, ಈ ಪ್ಲೇಟಿಂದ ಕಣ್ಣಿಗೆ ಕಾಣಿಸಲ್ಲ ಮಕ್ಕಳ ಎಲೆಕ್ಟ್ರಾನ್ ಅದು, ಬಟ್ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಎಮಿಟ್ ಆಗಿ ಈ ಪ್ಲೇಟಿಗೆ ಆ್ಯನೋಡ್ ಹತ್ರ ಬಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಯಿತು. ಹೆಂಗೆ ಗೊತ್ತಾಯ್ತು ನಮಗೆ, ಈ ಮೈಕ್ರೋಮೀಟರ್ ಕರೆಂಟನ್ನು ತೋರಿಸುತ್ತೆ, ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಇದೆ, ಆ್ಯನೋಡಲ್ಲಿ ಈ ಪ್ಲೇಟ್ ಎ ಅಲ್ಲಿ ರಿಸೀವ್ ಆಗ್ತಾ ಇದೆ, ನಮಗೆ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ಈಗ ನಾವೇನು ಮಾಡಬೇಕು ಹೇಳಿದ್ರೆ, ಇಂಟೆನ್ಸಿಟಿಯನ್ನು ಚೇಂಜ್ ಮಾಡೋದು. ಬಾಕಿ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜ್ ಮಾಡೋದು. ಇಂಟೆನ್ಸಿಟಿ ಚೇಂಜ್ ಮಾಡೋದು ಅಂದರೆ ನಿಮ್ಗೆ ಹೇಳಿದ್ದೀನಿ ನಾನು, ಸೋರ್ಸನ್ನು ಫಸ್ಟ್ ಏನು ಮಾಡೋದು, ದೂರ ಇಟ್ಕೊಳ್ಳೋದು, ಮತ್ತು ಸ್ವಲ್ಪ ಹತ್ರ ತರೋದು, ಮತ್ತು ಸ್ವಲ್ಪ ಹತ್ರ ತರೋದು. ಸೊ ಹೀಗೆ ಇಂಟೆನ್ಸಿಟಿಯನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ನಮಗೆ. ಕರೆಕ್ಟಾ? ಹಾಗಾಗಿ ಇಂಟೆನ್ಸಿಟಿಯನ್ನು ಚೇಂಜ್ ಮಾಡಿದ್ರೆ, ಹತ್ರ ಬಂದರೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಸೊ ನಾವು ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡಿದೆ. ಈಗ ಇಲ್ಲೇನಾಗುತ್ತೆ ಕೇಳಿದರೆ, ಇಲೆಕ್ಟ್ರಾನ್ಗಳು ಜಾಸ್ತಿ ರಿಲೀಸ್ ಆಗ್ತವೆ. ಸೊ ಇನ್ನೂ ಇಂಟೆನ್ಸಿಟಿಯನ್ನು ನೀವು ಜಾಸ್ತಿ ಮಾಡಿದ್ರಿ ಅನ್ಕೊಳ್ಳಿ, ಅವಾಗ ಜಾಸ್ತಿ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಅಂದರೆ ಕರೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಅಬ್ಸರ್ವೇಷನ್ ನೋಡಿ, ನಾವು ಫ್ರೀಕ್ವೆನ್ಸಿ ಫಿಕ್ಸ್ ಇಟ್ಟಿದ್ದೀವಿ, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಫಿಕ್ಸ್ ಇಟ್ಟಿದ್ದೀವಿ, ಬಟ್ ಇಂಟೆನ್ಸಿಟಿಯನ್ನು ಚೇಂಜ್ ಮಾಡ್ತೀವಿ. ಈಗ ಇಂಟೆನ್ಸಿಟಿಯನ್ನು ಚೇಂಜ್ ಮಾಡ್ತಾ ಹೋದ ಹಾಗೆ ನಮ್ಗೆ ಏನಾಗುತ್ತೆ, ಆ ಕರೆಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಓಕೆ, ಸೊ ಇಲ್ಲೊಂದು ಅಬ್ಸರ್ವೇಷನ್ ಆಯಿತು ನಮಗೆ. ಏನು ಕೇಳಿದರೆ, ಫೋಟೋ ಕರೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ ಆಫ್ ಲೈಟ್. ಬಾಕಿದೆಲ್ಲ ಕಾನ್ಸ್ಟೆಂಟ್, ಫ್ರೀಕ್ವೆನ್ಸಿ ಕಾನ್ಸ್ಟೆಂಟು, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಕಾನ್ಸ್ಟೆಂಟು, ಯಾವುದನ್ನು ಚೇಂಜ್ ಮಾಡಿಲ್ಲ. ಹಾಗಾದ್ರೆ ಈಗ ನಾವು ಗ್ರಾಫನ್ನು ಪ್ಲಾಟ್ ಮಾಡಿದರೆ ಹೇಗಿರುತ್ತೆ, ಇಂಟೆನ್ಸಿಟಿ ಆಫ್ ಲೈಟ್ ವರ್ಸಸ್ ಫೋಟೋ ಕರೆಂಟ್ ಗ್ರಾಫನ್ನು ಡ್ರಾ ಮಾಡಿದರೆ ಇಟ್ಸ್ ಎ ಲೀನಿಯರ್ ಸ್ಟ್ರೇಟ್ ಲೈನ್. ಎಷ್ಟು ಇಂಟೆನ್ಸಿಟಿ ಜಾಸ್ತಿ ಆಗುತ್ತೋ ಅಷ್ಟು ಫೋಟೋ ಕರೆಂಟ್ ಜಾಸ್ತಿ ಆಗುತ್ತೆ. ನೆನಪಿರಲಿ, ನಾವು ಯೂಸ್ ಮಾಡಿರುವಂಥ ರೇಡಿಯೇಷನ್ನ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರುತ್ತೆ. ಕರೆಕ್ಟಾ? ಓಕೆ, ಈ ಫೋಟೋ ಕರೆಂಟ್ ಅನ್ನೋದು ಏನಾಗಿದೆ ನೋಡಿ, ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್. ಫೋಟೋ ಕರೆಂಟ್ ಅನ್ನೋದು ಹೆಂಗೆ ಅಳತೆ ಆಗುತ್ತೆ, ನಮ್ಗೆ ಅದರ ಅರ್ಥ ಏನು ಕೇಳಿದರೆ, ಜಾಸ್ತಿ ಎಲೆಕ್ಟ್ರಾನ್ ರಿಲೀಸ್ ಆಗಿದೆ ಅಂತೇಳಿ. ಹಾಗಾದ್ರೆ ನಾವೇನು ಹೇಳ್ಬೋದು, ಇಂಟೆನ್ಸಿಟಿ ಅನ್ನೋದೇನಿದೆ, ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಹಾಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ, ನೀವು ಇಂಟೆನ್ಸಿಟಿ ಜಾಸ್ತಿ ಮಾಡಿದರೆ ರಿಲೀಸ್ ಆಗುವಂಥ ಫೋಟೋ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸರಿ ಅರ್ಥ ಮಾಡ್ಕೊಳ್ಳಿ, ಇಂಟೆನ್ಸಿಟಿ ಜಾಸ್ತಿ ಮಾಡಿದರೆ ರಿಲೀಸ್ ಆಗುವಂಥ ಫೋಟೋ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್, ಫಸ್ಟ್ ವಿ ಕೀಪ್ ದ ಪ್ಲೇಟ್ ಎ ಇಸ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಸಿ. ಓಕೆ, ನಾವು ಅದನ್ನು ಅವಾಗಿಂದ ಹಾಗೆ ಮಾಡ್ತಾ ಇದ್ವಿ. ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತೀವಲ್ಲ, ಎ ಪಾಸಿಟಿವ್ ಸಿ ನೆಗೆಟಿವ್ ಇಟ್ಕೊಂಡಿದ್ವಿ, ಬ್ಯಾಟ್ರಿ ಕಮ್ಯೂಟೇಟರ್ ಎಲ್ಲ ಯೂಸ್ ಮಾಡಿ. ಕೀಪಿಂಗ್ ಫ್ರೀಕ್ವೆನ್ಸಿ ನ್ಯೂ ಆ್ಯಂಡ್ ಇಂಟೆನ್ಸಿಟಿ I1 ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಫಿಕ್ಸ್ಡ್. ನಾವೇನು ಮಾಡುವಾಗ ಕೇಳಿದರೆ, ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ನ್ಯೂ, ಇಂಟೆನ್ಸಿಟಿ I1 ಅಂತ ಕರೆಯೋಣ. ಗ್ರ್ಯಾಜುಯಲಿ ಇನ್ಕ್ರೀಸ್ ದ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಪ್ಲೇಟ್. ಈಗ ನಾವು ಪೊಟೆನ್ಷಿಯಲ್ ಅನ್ನು ಚೇಂಜ್ ಮಾಡ್ತೀವಿ. ಅದಕ್ಕೆ ಹೆಡಿಂಗ್ ಏನಿದೆ, ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಕರೆಂಟ್. ಸೊ ನಾವು ಪೊಟೆನ್ಷಿಯಲ್ ಅನ್ನ ಜಾಸ್ತಿ ಮಾಡ್ತೀವಿ, ಯಾವುದಕ್ಕೆ, ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ದ ಎ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಕೇಳಿದರೆ, ಎಲೆಕ್ಟ್ರಾನ್ ರಿಲೀಸ್ ಆಗ್ತಾ ಇತ್ತು, ನಾವು ನೋಡಿದ್ದೀವಿ. ಮತ್ತೆ ನಾವೇನು ಮಾಡ್ತೀವಿ ಕೇಳಿದರೆ, ನಾವು ಮೆಜರ್ ದ ರಿಸಲ್ಟಿಂಗ್ ಫೋಟೋ ಕರೆಂಟ್ ಈಚ್ ಟೈಮ್. ನಾವೇನು ಮಾಡ್ತಾ ಇದ್ದೀವಿ, ಈ ಪೊಟೆನ್ಷಿಯಲ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ.
ಯಾವುದಕ್ಕೆ ಎಗೆ ಪಾಸಿಟಿವ್ ಇರುವಂಥ ಪೊಟೆನ್ಷಿಯಲ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಮಾಡಿದ್ರೆ ರಿಲೀಸ್ ಆಗಿರೋ ಇಲೆಕ್ಟ್ರಾನ್ಗಳು, ನಮಗೆ ರಿಸೀವ್ ಆಗುವಂಥ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಜಾಸ್ತಿ ಮಾಡ್ತಾ ಹೋದಂಗೆ ಜಾಸ್ತಿ ಇಲೆಕ್ಟ್ರಾನ್ಗಳು ಅಂದ್ರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ನಾವು ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅನ್ನ ಜಾಸ್ತಿ ಮಾಡ್ತಾ ಹೋದಾಗೆ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಓಕೆ. ಫೋಟೋ ಕರೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಕ್ಲಿಯರ್ ಆಯ್ತು ನಮಗೆ? ಓಕೆ. ನಾವು ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಮ್ಗೆ ಫೋಟೋ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಾಯ್ತು. ಇಫ್ ಯು ಇನ್ಕ್ರೀಸ್ ದ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಪ್ಲೇಟ್ ಎ ಫರ್ದರ್, ಮತ್ತು ಜಾಸ್ತಿ ಮಾಡಿ ನೋಡ್ಬಿಡೋಣ ಅಂತ ಜಾಸ್ತಿ ಮಾಡಿದ್ರೆ at a certain positive potential of plate A, photo current does not increase further. ಹಾಗೆ ನೀವು ಚೇಂಜ್ ಇನ್ಕ್ರೀಸ್ ಮಾಡ್ದಂಗೆ ಇನ್ಕ್ರೀಸ್ ಆಗುತ್ತೆ ನಿಜ, ಬಟ್ ಯಾವುದೋ ಒಂದು ವ್ಯಾಲ್ಯೂಗೆ ಜಾಸ್ತಿ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗಲ್ಲ. ಇಲ್ಲ, ಅರ್ಥ ಇಷ್ಟೇ, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅನ್ನ ನೀವು ಇನ್ಕ್ರೀಸ್ ಮಾಡ್ತಾ ಇದ್ದೀರಿ, ಸೊ ರಿಲೀಸ್ ಆಗಿರುವಂಥ ಇಲೆಕ್ಟ್ರಾನ್ಗಳೆಲ್ಲವನ್ನೂ ಕ್ಯಾಚ್ ಮಾಡ್ತಾ ಇದೆ. ಯಾವಾಗ ನೀವು ಪೊಟೆನ್ಷಿಯಲ್ ಅನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ತಗೊಂಡು ಹೋದ್ರಿ, ರಿಲೀಸ್ ಆಗಿರೋ ಎಲ್ಲ ಇಲೆಕ್ಟ್ರಾನ್ಗಳು ಕ್ಯಾಚ್ ಆಯ್ತು, ಯಾವ ಇಲೆಕ್ಟ್ರಾನ್ ಅಲ್ಲಿ ಉಳ್ಕೊಳ್ಳಿಲ್ಲ. ನಿಮ್ಗೆ ನೆನಪಿರ್ಲಿ, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ಲು ಎಮಿಟ್ ಆಗಿರೋ ಎಲೆಕ್ಟ್ರಾನ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ, ಬಿಟ್ರೆ ಮೆಟಲ್ ಸರ್ಫೇಸ್ ಇಂದ ಅದನ್ನ ಅಟ್ರಾಕ್ಟ್ ಮಾಡಲ್ಲ, ಆ ರೇಂಜಿಗೆ ಇರಲ್ಲ. ಗೊತ್ತಾಯ್ತಾ? ಹಾಗಾಗಿ ಅಟ್ ದಿಸ್ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಎ, ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಕಲೆಕ್ಟೆಡ್ ಬೈ ದ ಪ್ಲೇಟ್ ಎ. ಫೋಟೋ ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್. ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ ಆಗುತ್ತೆ. ನೀವು ಇನ್ನೆಷ್ಟೇ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡಿ ಮತ್ತೆ ಕರೆಂಟು ಜಾಸ್ತಿ ಆಗಲ್ಲ. ದಿಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫೋಟೋ ಕರೆಂಟ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಕರೆಂಟ್. ಇದಕ್ಕೆ ಸ್ಯಾಚುರೇಷನ್ ಕರೆಂಟ್ ಅಂತ ಕರೀತಾರೆ. ನೋ ಪೊಲಾರಿಟಿ ಆಫ್ ಪ್ಲೇಟ್ಸ್ ಈಸ್ ರಿವರ್ಸ್ ಯೂಸಿಂಗ್ ಕಮ್ಯುಟೇಟರ್ ಕೀ. ಇಲ್ಲಿ ಪೊಲಾರಿಟಿಯನ್ನು ಚೇಂಜ್ ಮಾಡಿಬಿಡಿ. ಏನು ಮಾಡಿದ್ವಿ ನಾವು, ಫಸ್ಟ್ ಎ ಪಾಸಿಟಿವ್ ಇತ್ತು, ಈಗ ಎ ಅನ್ನ ನೋಡಿ ನೆಗೆಟಿವ್ ತಂದು ಕನೆಕ್ಟ್ ಮಾಡಿದ್ವಿ. ಸಿ ಅನ್ನು ಏನು ಮಾಡಿದ್ವಿ ನೋಡಿ, ಪಾಸಿಟಿವ್ ತಂದು ಕನೆಕ್ಟ್ ಮಾಡಿದ್ವಿ. ಸೊ ನಾವು ರಿವರ್ಸ್ ಮಾಡಿದ್ವಿ. ಈಗೇನಾಗುತ್ತೆ, ಪ್ಲೇಟ್ ಎ ಬಿಕಮ್ಸ್ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿ. ಎ ಪ್ಲೇ ಅನ್ನೋದು ಪಾಸಿಟಿವ್ ಇಷ್ಟೊತ್ತು, ಇದು ನೆಗೆಟಿವ್ ಆಯ್ತು. ಈಗ ಏನಾಗುತ್ತೆ, ಈಗ ದಿಸ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ರಿಟಾರ್ಡಿಂಗ್ ಪೊಟೆನ್ಷಿಯಲ್. ರಿಟಾರ್ಡಿಂಗ್ ಅಂತ ಯಾಕಂತೀವಿ ಗೊತ್ತಾ? ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಎ ಅನ್ನ ನೆಗೆಟಿವ್ ಮಾಡಿದ್ರಿ ಅಂದ್ರೆ ಇಲೆಕ್ಟ್ರಾನ್ಗಳು ನೆಗೆಟಿವ್ ಇರುತ್ತೆ, ಬರ್ಲಿಕ್ಕೆ ಕಷ್ಟ ಆಯ್ತು, ಯಾಕೆಂದ್ರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಸೊ ಹಾಗಾಗಿ ಏನಾಯ್ತು, ಗ್ರಾಜುವಲಿ ಇನ್ಕ್ರೀಸ್ ದ ನೆಗೆಟಿವ್ ಪೊಟೆನ್ಷಿಯಲ್ ಟು ಎ. ನೀವು ಇನ್ಕ್ರೀಸ್ ಮಾಡ್ತಾ ಹೋಗಿ, ನಾವು ಫೋಟೋ ಎಲೆಕ್ಟ್ರಾನ್ಸ್ ಆರ್ ರಿಪೆಲ್ಡ್ ಬೈ ಪ್ಲೇಟ್ ಎ. ಎಲೆಕ್ಟ್ರಾನ್ಸ್ ಇಷ್ಟೊತ್ತು ಅಟ್ರಾಕ್ಷನ್ ಮಾಡೋಕೆ ಪಾಸಿಟಿವ್ ಇತ್ತು, ಬಟ್ ಈಗ ನೆಗೆಟಿವ್ ಇದೆ. ಬರುವ ಎಲೆಕ್ಟ್ರಾನ್ ಅನ್ನೋದು ಹತ್ರ ಸೇರಿಸ್ಕೊಳ್ಳಲ್ಲ. ಎಲೆಕ್ಟ್ರಾನ್ ರಿಲೀಸ್ ಆದ್ದು ಕೂಡ ಅರ್ಧದಲ್ಲೇ ನಿಂತೋಗುತ್ತೆ, ಇಲ್ಲಿಗೆ ಬಂದು ರೀಚ್ ಆಗಲ್ಲ. ಕರೆಕ್ಟಾ? ಬಟ್ ಏನಾಗುತ್ತೆ ಕೇಳಿದ್ರೆ, ಕೆಲವು ಎಲೆಕ್ಟ್ರಾನ್ಗಳು ಎನರ್ಜೆಟಿಕ್ ಆಗಿರ್ತವೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತದೆ. ಓನ್ಲಿ ದ ಮೋಸ್ಟ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಆರ್ ಏಬಲ್ ಟು ರೀಚ್ ದ ಪ್ಲೇಟ್ ಎ. ಫೋಟೋ ಕರೆಂಟ್ ಡಿಕ್ರೀಸಸ್ ರ್ಯಾಪಿಡ್ಲಿ. ಫೋಟೋ ಕರೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಈಗ ಕಮ್ಮಿ ಆಗುತ್ತೆ. ನಾವು ಎ ಅನ್ನ ನೆಗೆಟಿವ್ ಇಟ್ಕೊಂಡಿದೀವಿ, ಈ ನೆಗೆಟಿವ್ ಪೊಟೆನ್ಷಿಯಲ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಫೋಟೋ ಕರೆಂಟ್ ಕಮ್ಮಿ ಆಗ್ತಾ ಬರುತ್ತೆ. ಕೆಲವು ಎನರ್ಜೆಟಿಕ್ ಇರುವಂಥದ್ದು ಮಾತ್ರ ಎ ಅನ್ನ ರೀಚ್ ಆಗ್ತದೆ, ಅಂದ್ರೆ ಫೋಟೋ ಕರೆಂಟ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಅಟ್ ಎ ಸರ್ಟನ್ ಶಾರ್ಪ್ಲಿ ಡಿಫೈನ್ಡ್ ನೆಗೆಟಿವ್ ಪೊಟೆನ್ಷಿಯಲ್ ವಿ ನಾಟ್. ಏನಿದೆ ನೆಗೆಟಿವ್ ಪೊಟೆನ್ಷಿಯಲ್ ಅಂದ್ರೆ, ನೀವು ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದೀರಲ್ಲ ವಿತ್ ರಿಸ್ಪೆಕ್ಟ್, ಈಗ ನೋಡಿ ವಿ ನಾಟ್ ಅನ್ನೋದು ನೆಗೆಟಿವ್ ಪೊಟೆನ್ಷಿಯಲ್ ವಿತ್ ರಿಸ್ಪೆಕ್ಟ್ ಟು ಸಿ. ಸೊ ಆ ಒಂದು ಪೊಟೆನ್ಷಿಯಲ್ಗೆ ಯಾವುದೋ ಒಂದು ನೀವು ಸ್ಲೋಲಿ ಇನ್ಕ್ರೀಸ್ ಮಾಡ್ತಾ ಬರ್ತೀರಿ, ಒಂದು ವ್ಯಾಲ್ಯೂ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ಗೆ ಏನಾಗುತ್ತೆ, ಫೋಟೋ ಕರೆಂಟ್ ಜೀರೋ ಆಗಿಬಿಡುತ್ತೆ. ಈ ಎಮೀಟರ್ ಜೀರೋ ಡಿಫ್ಲೆಕ್ಷನ್, ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಗಿವನ್ ಟು ದ ಪ್ಲೇಟ್ ಎ ಅಲ್ವಾ, ಎಷ್ಟು ಮಿನಿಮಮ್ ವ್ಯಾಲ್ಯೂ ಕೊಟ್ಟಾಗ ಈ ಕೆಲಸ ಆಗಿದೆ, ಫೋಟೋ ಎಲೆಕ್ಟ್ರಿಕ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ, ಆ ಒಂದು ವ್ಯಾಲ್ಯೂಗೆ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಥವಾ ಕಟ್ ಆಫ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗೊತ್ತಾಯ್ತು ಈಗ. ಸೊ ಏನ್ ಮಾಡ್ತಾ ಇದೆ, ನಾವು ಹೊರಗಡೆಯಿಂದ ಪೊಟೆನ್ಷಿಯಲ್ ಅಂದ್ರೆ ಫೀಲ್ಡ್ ಅನ್ನ ಕೊಟ್ಟಿದೀವಿ ಅನ್ನೋ ಅರ್ಥದಲ್ಲಿ ಎಮಿಟ್ ಆಗಿರುವಂತ ಇಲೆಕ್ಟ್ರಾನ್ಗಳು ಎಗೆ ರೀಚ್ ಆಗದೆ ಇರೋ ತರ ನಾವು ಅಪೋಸ್ ಮಾಡಿದೀವಿ, ಬ್ಲಾಕ್ ಮಾಡಿದೀವಿ. ಓಕೆ. ಸೊ ಈಗ ನಾವೇನ್ ಮಾಡ್ಬೇಕು ಕೇಳಿದ್ರೆ, ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಕಲೆಕ್ಟರ್ ಪೊಟೆನ್ಷಿಯಲ್. ಕಲೆಕ್ಟರ್ ಪೊಟೆನ್ಷಿಯಲ್ ಇದ್ದಾಗ ಏನಾಗಿತ್ತು, ನಾವು ಪೊಟೆನ್ಷಿಯಲ್ ಅನ್ನ ಚೇಂಜ್ ಮಾಡ್ತಾ ಹೋದಾಗ ಏನಾಯ್ತು, ಇನ್ಕ್ರೀಸ್ ಮಾಡಿದಾಗ ಏನಾಯ್ತು, ಪಾಸಿಟಿವ್ಲಿ ಇನ್ಕ್ರೀಸ್ ಮಾಡಿದಾಗ, ಸೊ ನೆಗೆಟಿವ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಸೊ ಅದನ್ನು ಅಬ್ಸರ್ವ್ ಮಾಡೋಣ. ಇಲ್ಲಿ ಕಲೆಕ್ಟೆಡ್ ಪ್ಲೇಟ್ ಪೊಟೆನ್ಷಿಯಲ್, ಇದು ರಿಟಾರ್ಡಿಂಗ್ ಪೊಟೆನ್ಷಿಯಲ್, ಇದು ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತೀವಲ್ಲ ನಾವು. ಇದು ಫೋಟೋ ಕರೆಂಟ್ ಅನ್ನ ಈ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀವಿ.
ನೋಡಿ ನಾವು ಸ್ಟಾರ್ಟ್ ಮಾಡಿದ್ದಲ್ಲಿ ಕೀಪಿಂಗ್ ಎ ಪಾಸಿಟಿವ್, ಸೊ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡಿದ್ವಿ, ಇನ್ಕ್ರೀಸ್ ಆಯಿತು ಫೋಟೋ ಕರೆಂಟು, ಆಮೇಲೆ ಫಿಕ್ಸ್ ಆಗಿಬಿಡ್ತು ಕಾನ್ಸ್ಟೆಂಟ್, ಮತ್ತೆ ಇನ್ಕ್ರೀಸ್ ಆಗಲಿಲ್ಲ. ಸೊ ಅದಕ್ಕೆ ನಾವೇನಂದ್ವಿ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಕರೆಕ್ಟಾ? ಅಂದರೆ ಅದಕ್ಕೂ ಜಾಸ್ತಿ ಕರೆಂಟ್ ಅಲ್ಲಿ ಬರ್ತಾ ಇರಲಿಲ್ಲ. ನೆಕ್ಸ್ಟ್ ನಾವೇನು ಮಾಡಿದ್ವಿ, ಕಮ್ಯುಟೇಟರ್ ಕೀಯನ್ನು ಯೂಸ್ ಮಾಡಿದ್ವಿ, ಪೊಲಾರಿಟಿಯನ್ನು ಚೇಂಜ್ ಮಾಡಿದ್ವಿ. ಈಗ ಎ ನೆಗೆಟಿವ್ ಆಯಿತು, ಸೊ ಅವಾಗ ಏನಾಗುತ್ತೆ, ಸೊ ಗ್ರ್ಯಾಜುಯಲಿ ಫೋಟೋ ಕರೆಂಟ್ ಡಿಕ್ರೀಸಸ್ ಆ್ಯಂಡ್ ಬಿಕಮ್ಸ್ 0. ಸೊ ಈ ಪೊಟೆನ್ಷಿಯಲ್ ಏನಿದೆ ನಾವು ಇದಕ್ಕೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಅದನ್ನ V0 ಇಂದ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ಈಗ ನಮ್ಗೆ ಏನು ಗೊತ್ತಾಗುತ್ತೆ, ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ಡು ನಾಟ್ ಹ್ಯಾವ್ ದ ಸೇಮ್ ಎನರ್ಜಿ. ಯಾಕೆಂದ್ರೆ ಒಂದೇ ಎನರ್ಜಿ ಇದ್ದಿದ್ರೆ ಸಡನ್ ಆಗಿ 0 ಆಗಬೇಕಾಗಿತ್ತು. ಸಡನ್ ಆಗಿ 0 ಆಗಲಿಲ್ಲ, ಸ್ಲೋಲಿ 0 ಆಗಿದೆ. ಅಂದ್ರೆ ಇದರಲ್ಲಿ ಏನರ್ಥ, ಕೆಲವು ಎಲೆಕ್ಟ್ರಾನ್ಗಳ ಎನರ್ಜಿ ತುಂಬಾನೇ ಜಾಸ್ತಿ ಇದೆ ಅನ್ನುವಂಥದ್ದು. Photo current is 0 when the stopping potential is sufficient to repel even most energetic photoelectrons. ತುಂಬಾ ಎನರ್ಜೆಟಿಕ್ ಆಗಿರುವಂಥ ಎಲೆಕ್ಟ್ರಾನ್ಸ್ಗಳನ್ನು ಸ್ಟಾಪ್ ಮಾಡಿದಾಗ ನಮ್ಮ ಕರೆಂಟು 0 ತೋರಿಸಿದೆ ಅನ್ನುವಂಥದ್ದು. ಓಕೆ, ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್? ಎರಡನೇ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಅಮೌಂಟ್ ಆಫ್ ವರ್ಕ್ ಡನ್ ಬೈ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಟು ಸ್ಟಾಪ್ ದ ಮೂವಿಂಗ್ ಎಲೆಕ್ಟ್ರಾನ್ ಇಸ್ ದಟ್ ಇಸ್ E ಇಂಟು V0. ನೆನಪಿದೆ ನಿಮಗೆ, Q ಇಂಟು V ಅಂತ ಬರೀತೀವಿ ನೋಡಿ, ಅಲ್ಲಿ W ಇಸ್ ಈಕ್ವಲ್ ಟು Q ಇಂಟು V. ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ಮೂವಿಂಗ್ ಎಲೆಕ್ಟ್ರಾನ್. ಯಾಕೆಂದ್ರೆ ಅದು ಏನು ಎನರ್ಜಿಲಿ ಬರ್ತಾ ಇತ್ತು ನೀವು ಅದನ್ನು ಸ್ಟಾಪ್ ಮಾಡಿದ್ದೀರಿ. ಹಾಗಾಗಿ ವರ್ಕ್ ಡನ್ ಟು ಸ್ಟಾಪ್ ದ ಎಲೆಕ್ಟ್ರಾನ್ ಎಕ್ಸಾಕ್ಟ್ಲಿ ಈಕ್ವಲ್ಸ್ ಟು ಇಟ್ ಹ್ಯಾಸ್ ದ ಕೈನೆಟಿಕ್ ಎನರ್ಜಿ. ಆ ಕೈನೆಟಿಕ್ ಎನರ್ಜಿಗೆ ಇದು ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾವೇನು ಹೇಳ್ಬೋದು, ಕೆ ಮ್ಯಾಕ್ಸಿಮಮ್ ಈಕ್ವಲ್ಸ್ ಟು E ಇಂಟು V0. ನೆನಪಿರಲಿ, ಕೆ ಮ್ಯಾಕ್ಸಿಮಮ್ ಅನ್ನೋದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನು E ಇಂಟು V0ಗೆ ಈಕ್ವಲ್ ಆಗಿರುತ್ತೆ. Q ಇಂಟು V ಆ ಫಾರ್ಮಲ್. ಓಕೆ, ನೆಕ್ಸ್ಟ್ ಏನು ಮಾಡುವ, ಕೀಪಿಂಗ್ ದ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್, ರಿಪೀಟ್ ದ ಸೇಮ್ ಎಕ್ಸ್ಪೆರಿಮೆಂಟ್ ವಿತ್ ಡಿಫರೆಂಟ್ ಇಂಟೆನ್ಸಿಟೀಸ್ I2 ಆ್ಯಂಡ್ I3. ಇಂಟೆನ್ಸಿಟಿ ಚೇಂಜ್ ಮಾಡಿ. ಈಗ ಏನು ಚೇಂಜ್ ಮಾಡಬೇಕು, ಇಂಟೆನ್ಸಿಟಿ. ಬಟ್ ಎಲ್ಲ ಅವಾಗ ಏನು ಮಾಡಿದ್ವಿ, ಜಸ್ಟ್ ಎಕ್ಸ್ಪೆರಿಮೆಂಟ್. ಎನ್ನ ಪಾಸಿಟಿವ್ ಇಟ್ಕೊಂಡ್ವಿ, ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡಿದ್ವಿ, ಆಮೇಲೆ ಎನ್ನ ನೆಗೆಟಿವ್ ಮಾಡಿದ್ವಿ, ನೆಗೆಟಿವ್ ಸೈಡಲ್ಲಿ ಇನ್ಕ್ರೀಸ್ ಮಾಡಿದ್ವಿ. ಒಂದು ಕಡೆ ಸ್ಯಾಚುರೇಷನ್ ಕರೆಂಟ್ ಸಿಕ್ತು, ಇನ್ನೊಂದು ಕಡೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಿಕ್ತು. ಬಟ್ ಈಗ ನಾವೇನು ಮಾಡ್ತೀವಿ, ಇಂಟೆನ್ಸಿಟಿ ಬೇರೆ ಬೇರೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ I3 ಇಸ್ ಗ್ರೇಟರ್ ದೆನ್ I2 ಇಸ್ ಗ್ರೇಟರ್ ದೆನ್ I1. ಓಕೆ, it is found that for higher intensity saturation current has higher value. ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ ಸೇಮ್ ಇದೆ, ಫ್ರೀಕ್ವೆನ್ಸಿ ಚೇಂಜ್ ಮಾಡಲ್ಲ ನಾವು, ಬಟ್ ಇಂಟೆನ್ಸಿಟಿ ಚೇಂಜ್ ಮಾಡ್ತೀವಿ, ಸ್ಯಾಚುರೇಷನ್ ಕರೆಂಟ್ ಚೇಂಜ್ ಆಗುತ್ತೆ. ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್. ಎರಡು ವಿಷಯ ಇಂಪಾರ್ಟೆಂಟ್ ಇಲ್ಲಿ. ಇಂಟೆನ್ಸಿಟಿ ಚೇಂಜ್ ಮಾಡಿದಾಗ ಸ್ಯಾಚುರೇಷನ್ ಕರೆಂಟ್ ಚೇಂಜ್ ಆಗುತ್ತೆ. ಸೇಮ್ ಫ್ರೀಕ್ವೆನ್ಸಿ ಯೂಸ್ ಮಾಡಿದಿರಿ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಆಗಲ್ಲ. ಗ್ರಾಫ್ ಆಲ್ರೆಡಿ ನಾವು ಒಂದು ಗ್ರಾಫ್ ಹಾಕಿದ್ವಿ, ಈ ಥರ ಇತ್ತಲ್ವ ಇಂಟೆನ್ಸಿಟಿಗೆ. ಈಗ ನಾವು ಬೇರೆ ಬೇರೆ ಇಂಟೆನ್ಸಿಟಿಗೆ ನೋಡೋಣ, I2 ಮತ್ತು I3ಗೆ. ಸೊ I3 ಇಸ್ ಗ್ರೇಟರ್ ದೆನ್ I2 ಇಸ್ ಗ್ರೇಟರ್ ದೆನ್ I1. ಇಂಟೆನ್ಸಿಟಿ ಜಾಸ್ತಿ ಇದೆ ನೋಡಿ. I2ಗೆ ಹಾಕಿದರೆ ಈ ರೀತಿ ಬರುತ್ತೆ. ಏನಾಯ್ತು ಅರ್ಥ, ಸ್ಯಾಚುರೇಷನ್ ಕರೆಂಟು ಜಾಸ್ತಿ ಆಯ್ತು. ಆ ಪೊಲಾರಿಟಿ ರಿವರ್ಸ್ ಮಾಡಿದ್ವಿ ಅನ್ಕೊಳ್ಳಿ, ಇವೆಲ್ಲ ಅರ್ಥ ಆಗುತ್ತೆ, ಕೇಳಿಸ್ಕೊಂತ ಬಂದಿದ್ರಿ. ಎನ್ನ ನೆಗೆಟಿವ್ ಮಾಡಿದ್ವಿ ನಾವು. ಈಗೇನಾಯ್ತು, ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಬೇಕು. ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ವ್ಯಾಲ್ಯೂ ತೋರಿಸ್ತಾ ಇದೆ. ಮತ್ತೆ ಇಂಟೆನ್ಸಿಟಿ ಚೇಂಜ್ ಮಾಡಿದ್ವಿ, I3 ತಗೊಂಡ್ವಿ. ಮತ್ತು ಪೊಲಾರಿಟಿಯನ್ನು ಚೇಂಜ್ ಮಾಡ್ತೀವಿ, ಎ ಪ್ಲೇಟನ್ನು ನೆಗೆಟಿವ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಸಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ ಸ್ಯಾಚುರೇಷನ್ ಕರೆಂಟ್ ಹೈ ಆಗಿದೆ ಮೊದಲಿಗಿಂತ, ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಏನು ಅಬ್ಸರ್ವೇಷನ್ ಸಿಕ್ತು ಅಂದರೆ, ಫಾರ್ ಎ ಗಿವನ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಇಂಟೆನ್ಸಿಟಿ. ಇಂಟೆನ್ಸಿಟಿ ಮೇಲೆ ಇದು ಡಿಪೆಂಡ್ ಆಗಿಲ್ಲ, ಯಾವುದೋ ಸ್ಟಾಪಿಂಗ್ ಪೊಟೆನ್ಷಿಯಲ್. ಬಟ್ ಸ್ಯಾಚುರೇಷನ್ ಕರೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ. ಇಂಟೆನ್ಸಿಟಿ ಜಾಸ್ತಿ ಮಾಡಿದಂಗೆ ಸ್ಯಾಚುರೇಷನ್ ಕರೆಂಟ್ ಜಾಸ್ತಿ ಆಯ್ತು. ಪಾಯಿಂಟ್ ನೆನಪಿರಲಿ. ನೆಕ್ಸ್ಟ್ ಇದರ ಎಕ್ಸ್ಪ್ಲನೇಷನ್ ಬೇಕಲ್ವ ನಮಗೆ. ಓಕೆ, ಇಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಈಗ ಫ್ರೀಕ್ವೆನ್ಸಿ ಚೇಂಜ್ ಮಾಡೋಣ ನೋಡಿ. ಈಗ ಫ್ರೀಕ್ವೆನ್ಸಿ ಚೇಂಜ್ ಮಾಡೋದು, ಇಂಟೆನ್ಸಿಟಿ ಹಾಗೆ ಇರಲಿ. ನಾವು ವಿಲ್ ಸ್ಟಡಿ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಫಾರ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗುತ್ತೆ ನೋಡೋಣ. But we suitably adjust the same intensity of incident radiation for different frequencies. ಫ್ರೀಕ್ವೆನ್ಸಿ ಬೇರೆ ಬೇರೆ, ಇಂಟೆನ್ಸಿಟಿ ಸೇಮ್ ಇರಬೇಕು. ಸ್ವಲ್ಪ ಕಷ್ಟದ ಕೆಲಸ. ಯಾಕೆ ಹೇಳಿ, ಆ ಇಂಟೆನ್ಸಿಟಿ ಆಫ್ ಲೈಟು ಸೇಮ್ ಇರಲೇಬೇಕು, ಜಾಸ್ತಿ ಕಡಿಮೆ ಆಗಬಾರ್ದು. ಆಗುತ್ತೆ ಮಾಡಲಿಕ್ಕೆ ಇಂಟೆನ್ಸಿಟಿಯನ್ನು. ಬಟ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀವಿ ನಾವು, ಬೇರೆ ಬೇರೆ ಕಲರ್ನ ಲೈಟನ್ನು ಯೂಸ್ ಮಾಡ್ತೀವಿ, ಬೇರೆ ಬೇರೆ ವೇವ್ ಲೆಂತಿನ ಲೈಟನ್ನು ಯೂಸ್ ಮಾಡ್ತೀವಿ. ಕರೆಕ್ಟಾ? ಇಲ್ಲಿ ಏನಾಗಿದೆ ಅಂದರೆ, μ3 ಇಸ್ ಗ್ರೇಟರ್ ದೆನ್ μ2 ಇಸ್ ಗ್ರೇಟರ್ ದೆನ್ μ1. ಫ್ರೀಕ್ವೆನ್ಸಿ
ನ್ಯೂ 3 ಜಾಸ್ತಿ ಇದೆ, ನ್ಯೂ 1 ತುಂಬ ಕಡಿಮೆ ಇದೆ. ಕನ್ಸಿಡರ್ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ ನ್ಯೂ 1. ಈಗ ಫಸ್ಟ್ ನ್ಯೂ 1 ಅನ್ನು ತಗೊಳ್ಳೋಣ ನಾವು. ಕೀಪಿಂಗ್ ಪ್ಲೇಟ್ ಎ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿ ಇನ್ಕ್ರೀಸ್ ದ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಪ್ಲೇಟ್ ಎ. ಸೊ ಫಸ್ಟ್ ಪಾರ್ಟ್ ನಾವೇನು ಮಾಡ್ತಿದ್ವಿ, ಪ್ಲೇಟ್ ಎ ಪಾಸಿಟಿವ್, ಪ್ಲೇಟ್ ಸಿ ನೆಗೆಟಿವ್ ಇಟ್ಕೊಂಡ್ವಿ, ಪೊಟೆನ್ಷಿಯಲ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋದ್ವಿ. ಯಾಕೆ? ನಮಗೆ ಸ್ಯಾಚುರೇಷನ್ ಕರೆಂಟ್ ಸಿಗುತ್ತೆ. ಕರೆಕ್ಟಾ? ಈಗ ಏನು ಮಾಡ್ತೀವಿ, ಪ್ಲೇಟ್ ಎ ಅನ್ನು ನೆಗೆಟಿವ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿ. ಈಗ ನಾವು ನೆಗೆಟಿವ್ ಪೊಟೆನ್ಷಿಯಲ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಚೇಂಜ್ ದ ಪೊಲಾರಿಟಿ ಆಫ್ ಪ್ಲೇಟ್ಸ್, ಕೀಪಿಂಗ್ ಪ್ಲೇಟ್ ಎ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿ, ಇನ್ಕ್ರೀಸ್ ದ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ಎ ಟು ಗೆಟ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್. ನಮ್ಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಿಗುತ್ತೆ. ಕಂಪ್ಲೀಟ್ ಕರೆಂಟ್ 0 ತೋರಿಸ್ತಾ ಇರುತ್ತೆ. ಅಂದರೆ ಎಮಿಟ್ ಆಗಿರೋ ಎಲೆಕ್ಟ್ರಾನ್ ಎಲ್ಲ ನಿಂತೋಗಿದೆ, ಅದು ರೀಚ್ ಆಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಾವು ಡೂ ದ ಸೇಮ್ ಎಕ್ಸ್ಪೆರಿಮೆಂಟ್ ಫಾರ್ ಫ್ರೀಕ್ವೆನ್ಸೀಸ್ ನ್ಯೂ 2 ಆ್ಯಂಡ್ ನ್ಯೂ 3. ಈಗ ಮತ್ತೆ ಸೇಮ್ ಇದನ್ನೇ ರೀಡಿಂಗ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗೋದು. ಫ್ರೀಕ್ವೆನ್ಸಿ ಮಾತ್ರ ಚೇಂಜ್ ಮಾಡ್ತೀವಿ. ನೆನಪಲ್ಲಿ ಇಂಟೆನ್ಸಿಟಿ ಸೇಮ್ ಇದೆ. ಒನ್ಸ್ ಅಗೇನ್ ವಿಲ್ ಗೆಟ್ ದ ಸ್ಯಾಚುರೇಷನ್ ಕರೆಂಟ್ ಆ್ಯಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಫಾರ್ ದೀಸ್ ಫ್ರೀಕ್ವೆನ್ಸೀಸ್. Now we can plot a graph of variation of photoelectric current with collector plate potential. ಈಗ ನಾವು ಅವಾಗ ಗ್ರಾಫ್ ಡ್ರಾ ಮಾಡಿದ್ವಿ. ಸೇಮ್ ಫೋಟೋ ಕರೆಂಟ್ ಅನ್ನು ಒಂದು ಆಕ್ಸಿಸ್ ಅಲ್ಲಿ ತಗೋತೀವಿ. ಆಮೇಲೆ ಪೊಟೆನ್ಷಿಯಲ್ ಇದೆಯಲ್ಲ, ಒಂದು ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್, ಇನ್ನೊಂದು ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಆ ರೀತಿ ನಾವು ಅದನ್ನು ಡ್ರಾ ಮಾಡ್ತೀವಿ. ಇಲ್ಲಿ ಫ್ರೀಕ್ವೆನ್ಸಿ ನ್ಯೂ 3 ಲಾರ್ಜರ್ ದೆನ್ ನ್ಯೂ 1 ಅನ್ನೋದು ನಮ್ಗೆ ಗೊತ್ತಿದೆ. ಮತ್ತೆ ಇಂಟೆನ್ಸಿಟಿ ಚೇಂಜ್ ಮಾಡಿಲ್ಲ, ಇಂಟೆನ್ಸಿಟಿ ಸೇಮ್ ಇದೆ. ಗ್ರಾಫ್ ಹೆಂಗಿರುತ್ತೆ ನೋಡೋಣ. ಸೊ ನಮಗೆ ಇಂಟೆನ್ಸಿಟಿ ಸೇಮ್ ಇದೆ, ಫ್ರೀಕ್ವೆನ್ಸಿ ಮಾತ್ರ ಬೇರೆ ಬೇರೆ. ನೋಡಿ, ಇಂಟೆನ್ಸಿಟಿ ಸೇಮ್ ಇದೆ, ಬೇರೆ ಬೇರೆ ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ವಿ. ಅದರಲ್ಲಿ ನ್ಯೂ 3 ಅನ್ನೋದು ಜಾಸ್ತಿ ಇದೆ ನ್ಯೂ 2ಗಿಂತ ನ್ಯೂ 1 ಕಡಿಮೆ ಇದೆ, ನ್ಯೂ 1 ಸಣ್ಣದು. ಗ್ರಾಫ್ ಆಗಿರುತ್ತೆ ನೋಡಿ. ಇದು ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್, ಅಂದರೆ ಎ ಪಾಸಿಟಿವ್ ಇದ್ದಾಗ ಅರ್ಥ ಆಗುತ್ತಲ್ವಾ. ಪ್ಲೇಟ್ ಎ ಪಾಸಿಟಿವ್, ಪ್ಲೇಟ್ ಸಿ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಸಿ. ಇಲ್ಲಿ ಪ್ಲೇಟ್ ಎ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಟ್ ಎ ಸಿ. ಇದು ಫೋಟೋ ಕರೆಂಟ್ ಅನ್ನು ಅಳತೆ ಮಾಡುವಂಥದ್ದು. ಇದೀಗ ನಮ್ಗೆ ಏನು ಸಿಕ್ತು ಕೇಳಿದ್ರೆ, ಒಂದು ಎ ಪಾಸಿಟಿವ್ ಇಟ್ಕೊಂಡಾಗ ಈ ರೀತಿ ನಮಗೆ ಸ್ಯಾಚುರೇಷನ್ ಕರೆಂಟ್ ಸಿಗುತ್ತೆ. ಇದು ನ್ಯೂ 1 ಇದ್ದಾಗ. ಸೊ ಅದಕ್ಕೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನ V01 ಅಂತ ಬರೀತೀವಿ, ಸ್ಟಾಪಿಂಗ್ ಪೊಟೆನ್ಷಿಯಲ್. ನೆಕ್ಸ್ಟ್ ಎರಡನೇದು ನೋಡಿ, ಈ ರೀತಿ ಇರುತ್ತೆ. ಸ್ಯಾಚುರೇಷನ್ ಕರೆಂಟ್ ಸೇಮ್ ತೋರಿಸ್ತಾ ಇದೆ, ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬೇರೆ ಬೇರೆ ತೋರಿಸುತ್ತೆ, ಫ್ರೀಕ್ವೆನ್ಸಿ ಬೇರೆ ಇದೆ. ಅದಕ್ಕೆ V02 ಅಂತ ಕರೆಯೋಣ. ಸೊ ನೆಕ್ಸ್ಟ್ ನೋಡಿ, ಮತ್ತೆ ಸ್ಯಾಚುರೇಷನ್ ಕರೆಂಟ್ ಸೇಮ್ ತೋರಿಸ್ತಾ ಇದೆ, ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬೇರೆ ತೋರಿಸ್ತಾ ಇದೆ, ಫ್ರೀಕ್ವೆನ್ಸಿ ಬೇರೆ ಇದೆ. ಬಟ್ ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗಿದೆ, V03 ಲಾರ್ಜರ್ ಅಲ್ವಾ. ಈ ಸ್ಯಾಚುರೇಷನ್ ಕರೆಂಟು ಸೇಮ್ ಇದೆ. ಇಲ್ಲೇನಾಯಿತು, ಸ್ಟಾಪಿಂಗ್ ಪೊಟೆನ್ಷಿಯಲ್ V03 ಇಸ್ ಗ್ರೇಟರ್ ದೆನ್ V02 ಗ್ರೇಟರ್ ದೆನ್ V01. ಕರೆಕ್ಟಾ? ಸರಿ, ಅರ್ಥ ಮಾಡ್ಕೊಳ್ಳಿ. ಇಂಟೆನ್ಸಿಟಿ ಸೇಮ್ ಇದ್ರೆ ಸ್ಯಾಚುರೇಷನ್ ಕರೆಂಟ್ ಸೇಮ್ ಇರುತ್ತೆ. ಫ್ರೀಕ್ವೆನ್ಸಿ ಚೇಂಜ್ ಆದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ ಹಾಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಗ್ರೇಟರ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಗ್ರೇಟರ್ ಇಸ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್. ದೇರ್ಫೋರ್ ಗ್ರೇಟರ್ ಇಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಂಡಿಕೇಟ್ ಏನು ಮಾಡುತ್ತೆ, ಅದ್ರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ. ಇಂಟೆನ್ಸಿಟಿ ಮೇಲೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಪೆಂಡ್ ಆಗಿಲ್ಲ. ಫ್ರೀಕ್ವೆನ್ಸಿ ಚೇಂಜ್ ಆದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ. ಸೊ ಇದು ಒಂದು ಅಬ್ಸರ್ವೇಷನ್ ಅನ್ನು ನಾವು ಮಾಡಿಕೊಂಡ್ವಿ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ವೇರಿಯೇಷನ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿತ್ ಫ್ರೀಕ್ವೆನ್ಸಿಯನ್ನು ನಾವು ಮಾಡೋಣ. ಇದೇ ಎಕ್ಸ್ಪೆರಿಮೆಂಟ್ ಅಂದ್ಕೊಳ್ಳಿ. ಇಲ್ಲಿ ಏನು ಮಾಡೋದು ಕೇಳಿದ್ರೆ, ಫ್ರೀಕ್ವೆನ್ಸಿ ಕಂಪ್ಲೀಟ್ ಚೇಂಜ್ ಮಾಡ್ತಾ ಹೋಗೋದು ನಾವು ವಿತ್ ಲೋವರ್ ಫ್ರೀಕ್ವೆನ್ಸಿ. ಬಹಳ ಕಡಿಮೆ ವ್ಯಾಲ್ಯೂ ಇರುವಂಥ ಫ್ರೀಕ್ವೆನ್ಸಿಯನ್ನು ತಗೊಳ್ಳೋದು. ನಿಧಾನಕ್ಕೆ ಏನು ಮಾಡೋದು, ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ನ ಚೆಕ್ ಮಾಡೋದು. ಇಲ್ಲಿ ಮತ್ತೇನು ಕೆಲಸ ಇಲ್ಲ, ಸ್ಟಾಪಿಂಗ್ ಪೊಟೆನ್ಷಿಯಲ್ ನೋಡ್ತಾ ಹೋಗೋದು. ಗ್ರ್ಯಾಜುಯಲಿ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ನೋಡಿ, ಫ್ರೀಕ್ವೆನ್ಸಿ ಈ ಲೈನಲ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ 0. ಸ್ಟಾಪಿಂಗ್ ಪೊಟೆನ್ಷಿಯಲ್ 0 ಅನ್ನೋದ್ರ ಅರ್ಥ ಏನು, ಯಾವ ಇಲೆಕ್ಟ್ರಾನ್ ಎಮಿಟ್ ಆಗಿಲ್ಲ. ಎಮಿಟ್ ಆದ್ರೂ ತಾನೇ ನಮಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬೇಕು. ಕರೆಂಟ್ 0ನೇ ತೋರಿಸ್ತಾ ಇದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ನೀವು ಇನ್ಕ್ರೀಸ್ ಮಾಡೋ ಅಗತ್ಯನೇ ಇಲ್ಲ, 0 ಫಿಕ್ಸ್ ಮಾಡ್ಕೊಳ್ಳಿ. ಸೊ 0 ಇದ್ದಾಗ ಇಲ್ಲಿವರೆಗೂ ಬರುತ್ತೆ ಫ್ರೀಕ್ವೆನ್ಸಿ. ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಸರ್ಟನ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ, ಅದಕ್ಕೆ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ 0. ಆಮೇಲೆ ಏನಾಗುತ್ತೆ, ಅದನ್ನು ನಾವು V0 ಅಂತ ಡಿನೋಟ್ ಮಾಡ್ತೀವಿ, ಸ್ಟಾಪಿಂಗ್ ಯಾವುದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನು. ಆಫ್ಟರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಕ್ರೀಸ್ ಇನ್ ಫ್ರೀಕ್ವೆನ್ಸಿ. ಆಮೇಲೆ ಏನಾಗುತ್ತೆ ಗೊತ್ತಾ, ನೀವು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ದಂಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಇಲ್ಲಾಂದ್ರೆ ಅದು ಕರೆಂಟನ್ನು 0 ಮಾಡೋಕ್ಕಾಗಲ್ಲ. ವಿತ್ ಲೀನಿಯರ್ಲಿ ಈ ರೀತಿ ಇನ್ಕ್ರೀಸ್ ಆಗುತ್ತೆ.
ಕರೆಕ್ಟಾ? ಬಟ್ ಏನು ಹೇಳಿ, ನಾವು ಫ್ರೀಕ್ವೆನ್ಸಿಯನ್ನು ನ್ಯೂ ನಾಟ್ಗಿಂತ ಜಾಸ್ತಿ ಇಟ್ಕೊಂಡಿದ್ವಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇಟ್ಕೊಂಡಿದ್ವಿ. As the frequency of incident radiation increases, stopping potential also increases. ಕರೆಕ್ಟಾ? ಹಾಗಾಗಿ ನಾವು there exists a certain minimum frequency below which no photoelectric effect takes place, even if the intensity is increased to large value. ಆ ಫ್ರೀಕ್ವೆನ್ಸಿಗಿಂತ ಕೆಳಗಡೆ ಸಾಧ್ಯನೇ ಇಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನುವಂಥದ್ದು. ಲಾರ್ಜರ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಲಾರ್ಜರ್ ಇಸ್ ದ ವ್ಯಾಲ್ಯೂ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ದಸ್ above threshold frequency, kinetic energy of emitted photoelectron increases with increase in frequency. Kinetic energy increase ಆಗೋದು ಯಾವುದರಿಂದ? ಫ್ರೀಕ್ವೆನ್ಸಿಯಿಂದ ಅನ್ನುವಂಥದ್ದು. ಆಲ್ಸೋ ನೋಟ್ ದಟ್ photoelectric effect is starts instantaneously. ಇನ್ನೊಂದು ಏನು ಗೊತ್ತಾ, ಲೈಟ್ ಬಿದ್ದ ತಕ್ಷಣ above threshold frequency, ಲೈಟ್ ಬಿದ್ದ ತಕ್ಷಣ photoelectric effect ಆಗುತ್ತೆ. ನೋ ಟೈಮ್ ಡಿಲೇ. ಸೊ ಆಫ್ ದ ಆರ್ಡರ್ ಆಫ್ 10⁻⁶ ಸೆಕೆಂಡ್, ವೆರಿ ಇನ್ಸ್ಟಂಟೇನಿಯಸ್. ಎಲ್ಲ ಅಬ್ಸರ್ವೇಷನ್ ಅನ್ನ ನಾವು ಮಾಡಿದ್ದೀವಿ. ಹಾಗಾದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಯಾರು ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಏನಿದೆ, ಸೊ ಅದನ್ನು ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.